ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ನೆಕ್ಸ್ಟ್ 7 to 10 ಡೇಸ್ ಎನರ್ಜಿ ಚೆಕ್ ಮಾಡ್ತಾ ಇದ್ದೀವಿ. ಹೇಗಿದೆ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಅದು ಇವತ್ತಿನ ಟಾರೋ ರೀಡಿಂಗ್. ಮೊದಲನೇದಾಗಿ ಎಲ್ಲರಿಗೂ ಎಫೆಕ್ಟ್ ಆಗುವಂಥ ವಿಚಾರ 25ನೇ ತಾರೀಕು ಪೌರ್ಣಮಿ, ಲೂನಾರ್ ಎಕ್ಲಿಪ್ಸ್ ಮತ್ತು ಹೋಲಿ ಹಬ್ಬ. ಸೊ ಡೆಫಿನೆಟ್ ಆಗಿ ಎನರ್ಜೀಸ್ ಆರ್ ವೆರಿ ವೆರಿ ಪವರ್ಫುಲ್. ಈ ಸಮಯದಲ್ಲಿ ಸಾಧನೆಗಳು ಮಾಡ್ತಾ ಇದ್ರೆ ನೀವು ಮಂತ್ರ ಸಾಧನೆ ಅಥವಾ ತಂತ್ರ ಸಾಧನೆ ಅಥವಾ ಮೆಡಿಟೇಷನ್ನು ಯಾವುದೋ ಒಂದು ರೀತಿಯಲ್ಲಿ ಸಾಧನೆಯಲ್ಲಿ ಇರೋ ಅಂಥವರಿಗೆ ಹೋಲಿ ಹಬ್ಬದ ಎನರ್ಜಿ, ಆ ಹಿಂದಿನ ದಿನ ರಾತ್ರಿ 24ನೇ ತಾರೀಕು ರಾತ್ರಿ ಪೌರ್ಣಮಿ, ಇದು ಪೀಕ್ ಟೈಮಲ್ಲಿ ನಿಮ್ಮ ಸಾಧನೆಗಳಿಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಫಂಟಾಸ್ಟಿಕ್ ಪೀರಿಯಡ್. ಎಷ್ಟು ಜಪ ಮಾಡ್ತೀರಾ, ಎಷ್ಟು ಮಂತ್ರನ ಸಿದ್ಧಿ ಮಾಡ್ಕೊಳ್ಳೋವಂಥ ಪ್ರಯತ್ನ ಪಡ್ತಿದ್ದೀರಾ, ಅದೆಲ್ಲ ತುಂಬ ಚೆನ್ನಾಗಿ ಎಫೆಕ್ಟ್ ಆಗುವಂಥ ಪೀರಿಯಡ್ ಇದು. ಮ್ಯಾನಿಫೆಸ್ಟೇಷನ್ ಮಾಡೋರು ನಿಮ್ಮ ಆಲೋಚನೆಗಳನ್ನು, ನೀವು ಏನನ್ನು ಜೀವನಕ್ಕೆ ತರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅದಕ್ಕೆ ಅಲೈನ್ ಮಾಡಿ ಇಟ್ಕೊಂಡಷ್ಟು ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ನಿಮ್ಮ ಎನರ್ಜಿ ಬಂದು ಆ್ಯಂಪ್ಲಿಫೈ ಆಗುವಂಥ ಸಮಯ. ಸೊ ಏನನ್ನು ಆಲೋಚಿಸ್ತಾ ಇದ್ದೀರಾ, ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾಕೆಂದರೆ ಮೂನ್ ಎನರ್ಜಿ, ಫುಲ್ ಮೂನ್ ಎನರ್ಜಿ, ಅದು ಲೂನಾರ್ ಎಕ್ಲಿಪ್ಸ್ ಎನರ್ಜಿ, ಅದು ಹೋಲಿ ಹಬ್ಬ, ಇಟ್ ಈಸ್ ಲೈಕ್ ಮೂನ್ ಆನ್ ಸ್ಟೆರಾಯ್ಡ್ಸ್ ಅನ್ನಂಗೆ. ಸೊ ಆ್ಯಂಪ್ಲಿಫೈ ಮಾಡ್ತಾ ಇರೋದು ನಾವು ಏನನ್ನು ತುಂಬ ತುಂಬ ಪದೇ ಪದೇ ಆಲೋಚಿಸ್ತಾ ಇದ್ದೀವಿ ಅದನ್ನು ಆ್ಯಂಪ್ಲಿಫೈ ಮಾಡುತ್ತೆ, ಅಂದರೆ ಅದನ್ನು ಝೂಮ್ ಮಾಡುತ್ತೆ, ಆ ಕಡೆ ಎನರ್ಜಿ ಹೋಗ್ತಾ ಹೋಗುತ್ತೆ. ಸೊ ಏನನ್ನು ನೀವು ಆಲೋಚಿಸ್ತಾ ಇದ್ದೀರಾ, ಏನನ್ನು ನಿಮ್ಮ ಜೀವನಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀರಾ, ಗಮನ ಕೊಡಿ. ನಿಮ್ಮ ಥಾಟ್ಸ್ಗೆ, ನಿಮ್ಮ ಫೀಲಿಂಗ್ಸ್ಗೆ, ನಿಮ್ಮ ಡಾಮಿನೆಂಟ್ ಆಲೋಚನೆಗೆ. ಬಿಕಾಸ್ ಈ ಎನರ್ಜೀಸ್ ಎಲ್ಲ ಆ ಒಂದು ಏರಿಯಾನಲ್ಲಿ ಆ್ಯಂಪ್ಲಿಫೈ ಆಗಿ ಆ ಒಂದು ಏರಿಯಾನ ಎನರ್ಜೈಸ್ ಮಾಡಿ ಸ್ಟ್ರೆಂಥನ್ ಮಾಡ್ತಾ ಇದೆ. ಆಲ್ ರೈಟ್. ಸೊ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುವಂಥ ವಿಚಾರ. ಈಗ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ನೋಡೋಣ ನಿಮ್ಮ ಸ್ಪೆಸಿಫಿಕ್ ಗ್ರೂಪಲ್ಲಿ. ಆಲ್ ರೈಟ್, ಶುರು ಮಾಡೋಣ ಇವತ್ತಿನ ರೀಡಿಂಗ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡೆಕ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಡೆಕ್. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್. ಆಲ್ ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪಿಗೆ ಯೂಶಲಿ ರೀಡಿಂಗ್ ಮಾಡೋದಕ್ಕೆ ಮುಂಚೆ ಒಂದು ಅಟ್ಲೀಸ್ಟ್ 2 to 5 ಮಿನಿಟ್ಸ್ ಎನರ್ಜಿಗೆ, ಆ ಗ್ರೂಪ್ ಎನರ್ಜಿಗೆ ಕನೆಕ್ಟ್ ಮಾಡಿ. ಯಾವ ಥರ ಅನ್ನಿಸ್ತಾ ಇದೆ, ಏನು ಮೆಸೇಜಸ್ ಬರ್ತಾ ಇದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ಆಮೇಲೆ ನಾನು ರೆಕಾರ್ಡ್ ಕ್ಲಿಕ್ ಮಾಡೋದು ಪರ್ಟಿಕ್ಯುಲರ್ ಗ್ರೂಪ್ಗೆ ಮೂವ್ ಆದಾಗ. ಬಟ್ ನಿಮ್ಮ ಗ್ರೂಪಿಗೆ ಆ ಟೈಮೇ ಬೇಕಾಗಿರಲಿಲ್ಲ. ಇಮ್ಮಿಡಿಯೇಟಾಗಿ ಆ ಲಾಸ್ಟ್ ಸೆಗ್ಮೆಂಟ್ ಆದ ತಕ್ಷಣ ನಿಮ್ಮ ಗ್ರೂಪಿಗೆ ಮೆಸೇಜ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮೊದಲನೇ ಮೆಸೇಜ್ ಬಂದು ಗ್ರೂಪ್ ನಂಬರ್ 1 ನೀವು ಈ ಮರ ಗಿಡದ ಹತ್ರ ನಡೀತಾ ಇರೋದನ್ನ ತೋರಿಸ್ತಾ ಇದ್ದಾರೆ, ಮತ್ತು ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗೋದನ್ನ ತೋರಿಸ್ತಾ ಇದ್ದಾರೆ. ಆದಷ್ಟು ನಿಮ್ಮನ್ನು ನೀವು ಗ್ರೌಂಡೆಡ್ ಆಗಿ ಇಟ್ಕೊಳ್ಳೋದನ್ನ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಥಾಟ್ಸ್ ಬಂದು ತುಂಬ 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 ಜಾಸ್ತಿ ನಡೀತಾ ಇರ್ಬೋದು ನಿಮ್ಮ ಮೈಂಡಲ್ಲಿ. ನಿಮ್ಮ ಮೈಂಡ್ ತುಂಬ ಬ್ಯುಸಿ ಅಂತ ಅನ್ನಿಸ್ಬೋದು. ಈ ಟ್ರಾಫಿಕ್ ಜಾಮ್ ಆಗಿರೋ ಥರ ಎನರ್ಜಿ ಬರ್ತಾ ಇದೆ. ತುಂಬ ಓವರ್ ಥಿಂಕ್ ಮಾಡ್ತಿರ್ಬೋದು, ಅಥವಾ ಓವರ್ ಅನಲೈಸ್ ಮಾಡ್ತಿರ್ಬೋದು, ಅಥವಾ ಯಾವುದಾದ್ರೂ ಸಿಚುವೇಶನ್ ತೊಗೊಂಡ್ರೆ ಅದನ್ನು ಎಂಡ್ ತನಕ ಯೋಚನೆ ಮಾಡಿ ಅದನ್ನು ಮೈಂಡಲ್ಲೇ ಅದಕ್ಕೊಂದು ಸ್ಟೋರಿ ಬಿಲ್ಡ್ ಮಾಡಿ. ದೇರ್ ಇಸ್ ಅ ಲಾಟ್ ಗೋಯಿಂಗ್ ಆನ್ ನಿಮ್ಮ ಮೈಂಡಲ್ಲಿ ಈ ಸಮಯದಲ್ಲಿ. ಲೈಕ್ ಯಾರು ಟ್ರಾಫಿಕ್ ಕಂಟ್ರೋಲ್ ಮಾಡದಿದ್ದಾಗ, ಯಾವ ಟ್ರಾಫಿಕ್ ಸಿಗ್ನಲ್ಲೂ ವರ್ಕ್ ಆಗದಿದ್ದಾಗ, ಹೆಂಗೆ ಎಲ್ಲ ಕಡೆಯಿಂದ ಟ್ರಾಫಿಕ್, ಎಲ್ಲ ಕಡೆಯಿಂದ ವೆಹಿಕಲ್ಗಳು ಹೆಂಗಂದರೆ ಹಂಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹ್ಯಾಪಹ್ಯಾಜಾರ್ಡ್ ಆಗಿ. ಸೊ ಆ ಥರ ಎನರ್ಜಿ ಬರ್ತಾ ಇದೆ. ಆದಷ್ಟು ನಿಮ್ಮನ್ನು ನೀವು ಗ್ರೌಂಡ್ ಮಾಡಿ ಇಟ್ಕೊಳ್ಳೋದು ತುಂಬ ತುಂಬ ಅಗತ್ಯ ಈ ಸಮಯದಲ್ಲಿ. ಗ್ರೌಂಡಿಂಗ್ ಅಂತ ಅಂದರೆ ಗ್ರೌಂಡಿಂಗ್ ಎಕ್ಸಸೈಸಸ್ ಬರುತ್ತೆ, ಗ್ರೌಂಡಿಂಗ್ ಮೆಡಿಟೇಷನ್ ಬರುತ್ತೆ. ನೀವು ಯೂಟ್ಯೂಬಿಗೆ ಹೋಗಿ ಗ್ರೌಂಡಿಂಗ್ ಮೆಡಿಟೇಷನ್ ಅಥವಾ ಗ್ರೌಂಡಿಂಗ್ ಮೆಡಿಟೇಷನ್ ಮ್ಯೂಸಿಕ್ ಅಥವಾ ಗ್ರೌಂಡಿಂಗ್ ಫ್ರೀಕ್ವೆನ್ಸಿ ಅಂತ ಹಾಕಿದ್ರೆ ಆ ಪರ್ಟಿಕ್ಯುಲರ್ ಮ್ಯೂಸಿಕ್ ಅಥವಾ ಆ ಫ್ರೀಕ್ವೆನ್ಸಿದು ಮ್ಯೂಸಿಕ್ ಬರುತ್ತೆ. ಪ್ರತಿದಿನ ಅಟ್ಲೀಸ್ಟ್ ಒಂದು 5 to 10 ಮಿನಿಟ್ಸ್ ಆ ಮ್ಯೂಸಿಕ್ಕಿಗೆ, ಆ ಟೋನ್ಗೆ, ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಅಥವಾ ಅದನ್ನು ಕೇಳೋದು ಈ ಸಮಯದಲ್ಲಿ ತುಂಬ ತುಂಬ ಉಪಯೋಗ ಆಗುತ್ತೆ ನಿಮಗೆ. ನಿಮ್ಮ ಮೈಂಡನ್ನು, ನಿಮ್ಮ ಥಾಟನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ. ಮತ್ತು ಈ ಅರ್ಥದ ವೈಬ್ರೇಷನ್ ಬರುತ್ತೆ, ಅರ್ತ್ ಫ್ರೀಕ್ವೆನ್ಸಿ ಆರ್ ಅರ್ತ್ ವೈಬ್ರೇಷನ್ ಅಂಥೇಳಿ. ಐ ಫರ್ಗಾಟ್ ಆ ಫ್ರೀಕ್ವೆನ್ಸಿ, ಯಾವ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅಂತ, 718, ಐ ಆಮ್ ನಾಟ್ ಶ್ಯೂರ್, ಐ ಹ್ಯಾವ್ ಫರ್ಗಾಟನ್. ಬಟ್ ಅರ್ತ್ ಫ್ರೀಕ್ವೆನ್ಸಿ ಅಂತಲೇ ಬರುತ್ತೆ. ಅರ್ತ್ ಫ್ರೀಕ್ವೆನ್ಸಿ ಮೆಡಿಟೇಷನ್. ಭೂಮಿ ಬಂದು, ನೋ ಐ ಡೋಂಟ್ ಥಿಂಕ್ ಸೊ, ಇಟ್ ಇಸ್ 7 point something, that is
ಇಸ್ ಟೂ ಮಚ್. ಅರ್ತ್ ಫ್ರೀಕ್ವೆನ್ಸಿ ಬಂದು ತುಂಬ ಕಡಿಮೆ, ಮೇ ಬಿ 1.9 or 1.8 ಫ್ರೀಕ್ವೆನ್ಸಿನಲ್ಲಿರ್ಬೋದು. ಸೊ ಆ ಫ್ರೀಕ್ವೆನ್ಸಿಗೆ ನೀವು ಮೆಡಿಟೇಷನ್ ಮಾಡೋದು ಈ ಸಮಯದಲ್ಲಿ ತುಂಬ ಉಪಯೋಗ ಆಗುತ್ತೆ. ನೀವು ಯೂಟ್ಯೂಬಿಗೆ ಹೋಗಿ ಅದನ್ನು ಅರ್ತ್ ಫ್ರೀಕ್ವೆನ್ಸಿ ಮೆಡಿಟೇಷನ್ ಅಂತಲೇ ಹಾಕಿ ಪರ್ಟಿಕ್ಯುಲರ್ ಆಗಿ ಅರ್ತ್ ಯಾವ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಮಾಡ್ತಾ ಇದೆ ಆ ಫ್ರೀಕ್ವೆನ್ಸಿದು ಟೋನ್, ಅದು ಮ್ಯೂಸಿಕ್ ಅದು. ಸೊ ಅದಕ್ಕೆ ನೀವು ಮೆಡಿಟೇಟ್ ಮಾಡೋದು, ಅದು ಆ ಮ್ಯೂಸಿಕ್ಕಿಗೆ ಸ್ವಲ್ಪ ಹೊತ್ತು ರಿಲೇಟ್ ಮಾಡೋದು, ಅಥವಾ ನೀವೇನಾದರೂ ಕೆಲಸ ಮಾಡಬೇಕಾದ್ರೆ ಆ ಮ್ಯೂಸಿಕ್ ಹಾಕ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ನಿಮ್ಮನ್ನು ಗ್ರೌಂಡ್ ಮಾಡುತ್ತೆ. ಆ ಬ್ಯುಸಿನೆಸ್ನ, ನಿಮ್ಮ ಮೈಂಡಲ್ಲಿರೋ ಆ ಬ್ಯುಸಿ ಎನರ್ಜಿನ ಸ್ವಲ್ಪ ಕಾಮ್ ಮಾಡುತ್ತೆ. ಯಾಕೆಂದರೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 1 ಲೈಕ್ ಐ ಕೆನಾಟ್ ಸ್ಟಾಪ್ ಅಂತ ಅನ್ನಿಸ್ತಾ ಇದೆ. ಈಗ ಟ್ರೈನ್ಗೆ ಅಥವಾ ಗಾಡಿಗೆ ಬ್ರೇಕ್ ಇಲ್ದಾಗ ಅದನ್ನೆಲ್ಲೂ ಹಿಡಿಯೋದಕ್ಕಾಗೋದಿಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಎಲ್ಲಿ ಹೋಗಿ ಅದು ಯಾವುದಕ್ಕಾದ್ರೂ ಒಡೆದು ಅದಾಗದೆ ಬೀಳೋ ತನಕ, ಕ್ರ್ಯಾಶ್ ಆಗೋ ತನಕ ಇಟ್ ಕೆನಾಟ್ ಸ್ಟಾಪ್ ಅನ್ನೋ ಥರ. ಸೊ ಆ ರೀತಿ ಎನರ್ಜಿ ಬರ್ತಾ ಇದೆ ನಿಮ್ಮ ಗ್ರೂಪಲ್ಲಿ. ಸೊ ಡೋಂಟ್ ಲೆಟ್ ಇಟ್ ಕ್ರ್ಯಾಶ್. ಅದು ಕ್ರ್ಯಾಶ್ ಆಗೋದಕ್ಕೆ ಮುಂಚೆನೇ ಏನು ಮಾಡಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಳ್ಳೋದು, ಸ್ವಲ್ಪ ನೇಚರ್ ಜೊತೆ ಕನೆಕ್ಟ್ ಮಾಡೋದು, ಸ್ವಲ್ಪ ಆದಷ್ಟು ನಿಮ್ಮ ಬ್ಯುಸಿನೆಸ್ಸನ್ನು ಅಬ್ಸರ್ವ್ ಮಾಡಿ ಯಾವುದು ನಿಮ್ಮನ್ನು ತುಂಬ ಈ ಓವರ್ ಥಿಂಕಿಂಗ್ ಸ್ಟೇಜಲ್ಲಿ ಇಟ್ಟಿದೆ, ಯಾವ ಟಾಪಿಕ್ಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡಿ ಅದು ಇಂಪಾರ್ಟೆಂಟಾ ಅಲ್ವಾ ಅಂತ ಅರ್ಥ ಮಾಡಿಕೊಂಡು ಸೊ ಸ್ವಲ್ಪ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡೋದು ಈ ಸಮಯದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಗ್ರೂಪ್ ನಂಬರ್ 1 ಆಲ್ಸೋ ಕನೆಕ್ಟಿಂಗ್ ಟು ನೇಚರ್, ಕನೆಕ್ಟಿಂಗ್ ಟು ಮದರ್ ಅರ್ತ್ ಮತ್ತು ಅನಿಮಲ್ಸ್ ಜೊತೆ, ಬರ್ಡ್ಸ್ ಜೊತೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಮತ್ತು ಈ ನೇಚರ್ ಸೀಸನಿಗೆ ಅಂದರೆ ಡೈಲಿ ರೂಟೀನ್ಗೆ, ಅಂದರೆ ಬೆಳಗ್ಗೆ ಸೂರ್ಯ ಎದ್ದಾಗ ನಾವು ಎದ್ದೇಳೋದು, ಸೂರ್ಯ ಮುಳುಗ್ತಾ ನಾವು ನಮ್ಮ ಕೆಲಸನೆಲ್ಲ ಸ್ಲೋ ಮಾಡ್ಕೊಳ್ಳೋದು, ಸಾಯಂಕಾಲ ತುಂಬ ಬ್ರೈಟ್ ಹಾರ್ಶ್ ಲೈಟ್ಗಳು ಹಾಕ್ಕೊಳ್ದಿರ ಸಾಫ್ಟ್ ಲೈಟ್ಗೆ ಚೇಂಜ್ ಮಾಡೋದು, ಮತ್ತು ಕ್ಯಾಂಡಲ್ ಲೈಟ್ ಹಚ್ಚೋದು ಸಾಯಂಕಾಲದ ಹೊತ್ತು. ಸೊ ಈ ರೀತಿ ನೀವು ಹೆಂಗೆ ಎಷ್ಟು ನಿಮ್ಮನ್ನು ನೀವು ಅರ್ಥದ ರಿದಮ್ಗೆ ನಿಮ್ಮನ್ನು ನೀವು ಮ್ಯಾಚ್ ಮಾಡ್ತೀರಾ ಅಷ್ಟು ಈಸಿಯಾಗಿರುತ್ತೆ ಈ ಎನರ್ಜೀಸ್ನ ನ್ಯಾವಿಗೇಟ್ ಮಾಡೋದಕ್ಕೆ. ಬಟ್ ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ನಿಮ್ಮ ಓವರ್ ಆಲ್ ಎನರ್ಜಿಗೆ ಐ ಕೆನಾಟ್ ಸ್ಟಾಪ್, ಕೀಪ್ ಟಾಕಿಂಗ್ ಅನ್ನೋ ಥರ ಇದೆ. ಎಲ್ಲೂ ನಿಲ್ಲಿಸ್ತಾ ಇಲ್ಲ, ಎಲ್ಲೂ ಏನು ಐ ಮೀನ್ ನನಗೆ ಆಲೋಚನೆ ಮಾಡೋಷ್ಟು ಟೈಮ್ ಇಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂಥೇಳಿ. ಸೊ ನಿಮಗೂ ಹಾಗೆ ಅನ್ನಿಸ್ತಿದ್ರೆ ಈ ಸಮಯದಲ್ಲಿ ದಿಸ್ ಈಸ್ ಫುಲ್ ಮೂನ್ ಎನರ್ಜಿ, ಲೂನಾರ್ ಎನರ್ಜಿ, ಆ್ಯಂಡ್ ಆಲ್ಸೋ ನಮ್ಮ ಓವರ್ ಥಿಂಕಿಂಗ್ ಅಥವಾ ನಾವು ಆಲ್ರೆಡಿ ನಾವು ಯಾವ್ದ್ರ ಬಗ್ಗೆ ಆದರೂ ತುಂಬ ತಲೆ ಕೆಡಿಸ್ಕೊಂಡಿದ್ರೆ ಅದನ್ನು ಆ್ಯಂಪ್ಲಿಫೈ ಮಾಡ್ತಾ ಇದೆ ಈ ಎನರ್ಜೀಸ್ ಎಲ್ಲ. ಓಕೆ, ಸೊ ಲೆಟ್ ಮಿ ಬ್ರೀದ್, ಲೆಟ್ ಮಿ ಟೇಕ್ ಅ ಕಾನ್ಷಿಯಸ್ ಬ್ರೇಕ್. 1 ಸೆಕೆಂಡು ನಾನು ಬೇರೆ ಮೆಸೇಜಸ್ನ ತರೋದಕ್ಕೆ ಮುಂಚೆ. ಸಾಲಿಟ್ಯೂಡ್. ದಿಸ್ ಕಾರ್ಡ್ ಇಸ್ ಲೈಕ್ ಆದಷ್ಟು ಈ ಡ್ರಾಮಾಯಿಂದ ದೂರ ಇರೋದು. ಐ ಆಮ್ ಸಾರಿ ಟು ಸೇ ಡ್ರಾಮಾ ಅಂತ ಅಂದರೆ ನಾವು ಎಲ್ಲರೂ ಮಾಡ್ತಾರೆ ಡ್ರಾಮಾನೇ, ಅಂದರೆ ಈ ಓವರ್ ಆಗಿ ಡ್ರಾಮಾನಲ್ಲಿ ಇನ್ವಾಲ್ವ್ ಆಗೋದು, ಅಂದರೆ ಏನಾದರೂ ಆದಾಗ ಅದನ್ನು ಓವರ್ ಥಿಂಕ್ ಮಾಡಿ ನಮ್ಮ ಮೈಂಡಲ್ಲೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ, ಅಥವಾ ಈ ಜಾಸ್ತಿ ಡ್ರಾಮಾ ಕ್ರಿಯೇಟ್ ಮಾಡೋರ ಜೊತೆ ಇರೋದು, ಅಂದರೆ ತುಂಬ ಓವರ್ ಥಿಂಕ್ ಮಾಡೋರ ಜೊತೆ, ಅಥವಾ ಅವ್ರ ಜೀವನದಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ಲ ಬಟ್ ಸುಮ್ಮನೆ ಮಾತಾಡೋದಕ್ಕೆ ಎಲ್ಲ ಥರ ಮಾತನ್ನು ಮಾತಾಡ್ತಾರೆ, ಸುಮ್ಮನೆ ಟ್ರಿಗರ್ ಮಾಡೋದು, ಸುಮ್ಮನೆ ಅನ್ನೆಸೆಸರಿಯಾಗಿ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಟ್ರೈ ಟು ಬಿ ಅವೇ ಫ್ರಮ್ ಈ ಟ್ರಿಗರ್ ಮಾಡೋ ಥರ ಜನರು, ಅಥವಾ ನಿಮ್ಗೆ ಅಷ್ಟೊಂದು ಖುಷಿ ಕೊಡದೇ ಇರೋ ಅಂಥ ಕೆಲಸ, ಅಷ್ಟೊಂದು ಖುಷಿ ಕೊಡದೇ ಇರೋ ಅಂಥ ಜಾಗ. ಐ ಡೂ ಅಂಡರ್ಸ್ಟ್ಯಾಂಡ್, ನೀವು ಕೆಲ್ಸಕ್ಕೆ ಹೋಗಿರೋರಿದ್ರೆ ಅದು ನಿಮ್ಗೆ ಅಷ್ಟೊಂದು ಖುಷಿ ಕೊಡ್ತಿಲ್ಲ ಅಂದರೆ ನೀವು ಕೆಲ್ಸಕ್ಕೆ ಹೋಗ್ದಿರ ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ. ಬಟ್ ಹೇಗೆ ನೀವು ಇರೋ ಪರಿಸ್ಥಿತಿನಲ್ಲಿ ಆ ಖುಷಿನ ಕಂಡ್ಕೊಳ್ಳೋದು ಅಥವಾ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ನಿಮಗೆ ಅಥವಾ ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದು, ಅಥವಾ ನಾನು ಇವತ್ತು ಯಾರೇನೇ ಅಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂಥೇಳಿ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ನಿಮಗೆ ಇಷ್ಟವಾಗಿರೋಂಥ ಕೆಲಸನ ಹುಡುಕಿ ಮಾಡುವಂಥ ಪ್ರಯತ್ನ ಪಡ್ಬೋದು, ಅಥವಾ ಜನರು ಯಾರಾದರೂ ಏನಾದರೂ ಕಮೆಂಟ್ ಕೊಟ್ಟಾಗ ನೀವು ಅದಕ್ಕೆ ರಿಪ್ಲೈ ಮಾಡಿದಿರಾ, ರೆಸ್ಪಾಂಡ್ ಮಾಡಿದಿರಾ, ಐ ರಿಯಲಿ ಡೋಂಟ್ ಕೇರ್ ಅನ್ನೋ ಥರ ಕೇರ್ ಫ್ರೀ ಆ್ಯಟಿಟ್ಯೂಡಲ್ಲಿ ಇದ್ದಷ್ಟು ನೀವು ಈ ವಾರ ಈಸಿ ಆಗುತ್ತೆ ಈ ವೇವ್ನ ರೈಡ್ ಮಾಡೋದಕ್ಕೆ. ಸೊ ದಿಸ್ ಇಸ್ ಕ್ಲಿಯರ್ ಮೆಸೇಜ್. ಗ್ರೂಪ್ ನಂಬರ್ 1, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ 10 ದಿನ 7ರಿಂದ 10 ದಿನ ಬಂದು ನೀವು ಈ ವೇವ್ಸ್ಗೆ ವಿರುದ್ಧ ಫ್ಲೈ ಅಂತ ಇದ್ದೀನಿ, ಈ ವೇವ್ಸ್ಗೆ ವಿರುದ್ಧವಾಗಿ
ಆಗಿ ಸ್ವಿಮ್ ಮಾಡೋದಕ್ಕೆ ಆಗೋದಿಲ್ಲ. ವೇವ್ಸ್ ಜೊತೆ ನೀವು ರೈಡ್ ಮಾಡಬೇಕು. ಯು ಹ್ಯಾವ್ ಟು ರೈಡ್ ದ ವೇವ್ಸ್. ಕರೆಂಟ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಈ ನೀರ್ದು ಕರೆಂಟ್ ಅಂತ ಹೇಳ್ತಾರಲ್ಲ, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಸ್ವಿಮ್ ಮಾಡ್ತಾ ಇರೋ ಥರ ಅನಿಸುತ್ತೆ. ಸೊ ಆದಷ್ಟು ವೆನ್ ಯು ಗೋ ವಿತ್ ದ ಫ್ಲೋ, ಅದನ್ನೇ ಹೇಳಿದ್ದು ಸ್ಟಾರ್ಟಿಂಗಲ್ಲಿ, ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸನ ನೀವು ಮಾಡ್ಕೊಳ್ತಾ, ಅಥವಾ ನೀವು ಆದಷ್ಟು ಈ ಜನಗಳಿಂದ ಇರಿಟೇಟ್ ಮಾಡೋರಿಂದ ಅಥವಾ ಸುಮ್ಮನೆ ಏನೋ ಒಂದು ಕಾಮೆಂಟ್ರಿ ಕೊಡೋರಿಂದ ಈ ಆದಷ್ಟು ನಿಮ್ಮ ಸಾಲಿಟ್ಯೂಡಲ್ಲಿ, ಅಂದರೆ ನಿಮ್ಮ ಪಾಡಿಗೆ ನೀವೊಬ್ಬರೇ ಇರೋದು ಅಥವಾ ನಿಮ್ಮ ಕೆಲಸನ ನೀವು ಮಾಡೋದು, ಅಷ್ಟೊಂದು ಜನನ ಇನ್ವಾಲ್ವ್ ಮಾಡ್ದಿರಾ ಆದಷ್ಟು ನಿಮ್ಮ ಎನರ್ಜಿನಲ್ಲಿ ನೀವಿರೋದು ನಿಮಗೆ ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ. ಮತ್ತು ಟು ಗೋ ವಿತ್ ದ ಫ್ಲೋ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಆ ಫ್ಲೋನಲ್ಲಿ ಹೋಗೋದು ಮತ್ತು ಯಾವುದು ಫೈಟ್ಗಳಿಗೆ ಎಂಟರ್ ಆಗದೆ ಇರೋದು, ಆರ್ಗ್ಯುಮೆಂಟ್ಸ್ಗೆ ಎಂಟರ್ ಆಗದೆ ಇರೋದು. ಯಾಕೆಂದರೆ ನೀವು ಆರ್ಗ್ಯುಮೆಂಟ್ಸ್ಗೆಲ್ಲ ಎಂಟರ್ ಆದರೆ ಯಾರ ಮಾತನ್ನು ಕೇಳ್ತಾ ಇಲ್ಲ. ಇಲ್ಲಿ ಎಲ್ಲರದು ಅವ್ರವ್ರು ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದರಲ್ಲಿ ನಿಮ್ಮ ವಾಯ್ಸೂ ಎಲ್ಲೋ ಒಂದು ಕಡೆ ಸಪ್ರೆಸ್ ಆಗೋಗುತ್ತೆ. ನೀವು ಹೇಳ್ತಾ ಇರೋದನ್ನು ಯಾರು ಕೇಳಿಸ್ಕೊಳ್ತಾ ಇಲ್ಲ. ಸೊ ಆದಷ್ಟು ಯಾವುದೇ ಆರ್ಗ್ಯುಮೆಂಟ್ಸಿಗೆ ಎಂಟರ್ ಆಗಬೇಡಿ. ಕ್ವಿಕ್ಕಾಗಿ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಟ್ರಿಗರ್ ಮಾಡಿದರೆ ನಾನು ಐ ಹ್ಯಾವ್ ಟು ಪ್ರೂವ್ ಟು ದೆಮ್ ಅನ್ನೋ ಥರ ಹೋಗಬೇಡಿ. ಇಟ್ ಈಸ್ ನಾಟ್ ದ ರೈಟ್ ಟೈಮ್ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ದೆರ್ ವಿಲ್ ಕಮ್ ಅ ಟೈಮ್. ಆ ಟೈಮ್ ಬಂದಾಗ ನಮ್ಮ ಆ್ಯಕ್ಷನ್ಸು ಲೌಡ್ ಆಗಿರಲಿ, ನಮ್ಮ ವಾಯ್ಸ್ಗಿಂತ ನಮ್ಮ ವಾಯ್ಸನ್ನ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ನೆಕ್ಸ್ಟು 7 to 10 ಡೇಸ್ ಆದಷ್ಟು ಆರಾಮಾಗಿರಿ, ಆದಷ್ಟು ಶಾಂತವಾಗಿರಿ, ಆದಷ್ಟು ಈ ಥರ ಕಿರಿಕಿರಿ ಮಾಡೋ ಜನರಿಂದ ಆದಷ್ಟು ದೂರ ಇರಿ. ಆದಷ್ಟು ತುಂಬ ಆರ್ಗ್ಯುಮೆಂಟ್ಸಲ್ಲಿ ಇನ್ವಾಲ್ವ್ ಆಗಬೇಡಿ. ಜಸ್ಟ್ ಮೇಂಟೈನ್ ಯುವರ್ ಸ್ಯಾನಿಟಿ. ನಿಮ್ಮ ಒಂದು ಹೌ ಡು ಐ ಸೇ, ನಿಮ್ಮ ಮೆಂಟಲ್ ಹೆಲ್ತು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ 7 to 10 ಡೇಸ್. ಬಿಕಾಸ್ ಇಟ್ ಫೀಲ್ಸ್ ಲೈಕ್ ಸ್ವಲ್ಪ ಹೊರಗಡೆಯಿಂದ ಪ್ರೆಷರು, ಹೊರಗಡೆಯಿಂದ ಜನರ ಒಂದು ಟ್ರಿಗರು, ಐ ಡೋಂಟ್ ನೋ, ದೇರ್ ಇಸ್ ಸಮ್ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ದಟ್ ಈಸ್ ಹ್ಯಾಪ್ನಿಂಗ್ ಓವರ್ ಆಲ್ ಎನರ್ಜಿನಲ್ಲೂ, ಹೊರಗಡೆ ಜನರಿಂದನೂ. ಸೊ ನೋ ಪ್ಲೇಸ್ ಲೈಕ್ ಹೋಮ್ ಅನ್ನೋ ಥರ. ಆದಷ್ಟು ನಿಮ್ಮ ಮನೆಯಲ್ಲಿ ನೀವಿರೋದು, ನಿಮಗೆ ಕಂಫರ್ಟಬಲ್ ಆಗಿರುವಂಥ ಕೆಲಸನ ನೀವು ಮಾಡೋದು, ನಿಮಗೆ ಕಂಫರ್ಟ್ ಕೊಡೋ ಅಂಥ ಪ್ರೋಗ್ರಾಮ್ಸ್ನ ನೋಡೋದು, ನಿಮಗೆ ಕಂಫರ್ಟ್ ಕೊಡೋ ಅಂಥ ಜನರ ಜೊತೆ ಇರೋದು. ಆದಷ್ಟು ಟು ಬಿ ಇನ್ ಯೋರ್ ಸೇಫ್ ಸ್ಪೇಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. because there can be triggers, there can be unnecessary friction. ನಿಮಗೆ ಬೇಡ ಅಂದ್ರೂ ಹೊರಗಡೆಯಿಂದ ನಿಮ್ಗೆ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅಥವಾ ಏನಿದು ಅಂತ ನೀವು ಪ್ರೂವ್ ಮಾಡೋಕ್ಕೂ ಹೋಗೋದಕ್ಕಾಗೋದಿಲ್ಲ. ಯಾಕೆಂದರೆ ಯಾರ ಮಾತನ್ನು ಕೇಳ್ತಾ ಇಲ್ಲ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಯಾಕೆಂದರೆ ನಿಮಗೂ ಎಫೆಕ್ಟ್ ಆಗ್ತಿದೆ ಅಂತ ಅಂದರೆ ಬೇರೆ ಜನರಿಗೂ ಈ ಎನರ್ಜಿ ಎಲ್ಲ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಬೇರೆಯವ್ರಿಗೆ ಅಟ್ಲೀಸ್ಟ್ ಗೊತ್ತಿಲ್ಲ ಏನಾಗ್ತಾ ಇದೆ ಅವ್ರ ಜೀವನದಲ್ಲಿ ಅಂತ ಹೇಳಿ ಅಟ್ಲೀಸ್ಟ್ ನೀವು ಈ ರೀಡಿಂಗ್ ನೋಡ್ತಿದ್ದೀರಾ, ನಿಮ್ಮ ಜೀವನದ ಬಗ್ಗೆ ನೀವು ತಿಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀರಾ, ನಿಮ್ಮ ಗ್ರೋತ್ ಮೈಂಡ್ ಸೆಟ್ಟಲ್ಲಿದ್ದೀರಾ, ಕಾನ್ಸ್ಟೆಂಟಾಗಿ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕಂತ ಅಂದ್ಕೊಳ್ತಾ ಇದ್ದೀರಾ. ಸೊ ನಿಮಗೆ ಆಲ್ರೆಡಿ ಅಪ್ಪರ್ ಹ್ಯಾಂಡ್ ಇದೆ ಸಿಚುವೇಷನಲ್ಲಿ. ಸೊ ಯು ಬಿ ದ ಬಿಗರ್ ಒನ್, ಯು ಬಿ ದ ವೈಸರ್ ಒನ್. ಎಲ್ಲರಿಗಿಂತ ನೀವು ಮೆಚ್ಯೂರ್ ಇದ್ದೀರಾ. ಸೊ ನೀವು ಈ ಸಮಯದಲ್ಲಿ ಆದಷ್ಟು ನಿಮ್ಮ ಪವರಲ್ಲಿ ಇರೋದು ತುಂಬ ಮುಖ್ಯ. ಪವರ್ ಅಂದರೆ ಕೆಲವೊಂದು ಸಲ ಸ್ಮಾರ್ಟ್ ಕೆಲಸ ಅಂತ ಅಂದರೆ ಅನ್ನೆಸೆಸರಿ ವಿಚಾರಕ್ಕೆ ಹೋಗದೆ ಇರೋದು. ಯಾವಾಗಲೂ ನಾವು ಫೈಟ್ ಮಾಡಿ ಆರ್ಗ್ಯೂ ಮಾಡಿ ನಮ್ಮ ಪಾಯಿಂಟ್ನ ಪ್ರೂವ್ ಮಾಡೋದ್ರಲ್ಲಿ ಯಾವುದೇ ಸ್ಮಾರ್ಟ್ನೆಸ್ಸು ಇಲ್ಲ. ಎಸ್ಪೆಷಲಿ ನೆಕ್ಸ್ಟ್ 7 to 10 ಡೇಸ್ ನಾಟ್ ದ ರೈಟ್ ಟೈಮ್ ಆರ್ಗ್ಯುಮೆಂಟ್ಸ್ಗೆ, ಪಾಯಿಂಟ್ಸ್ ಪ್ರೂವ್ ಮಾಡೋದಕ್ಕೆ, ಹೀರೋಯಿಸಮ್ಗೆ, ಅಥವಾ ಜಸ್ಟು ಯಾರೋ ಏನೋ ಹೇಳಿದ್ರು ನಿಮ್ಗೆ ಅದು ಹೋಗಲಿಲ್ಲ, ನಿಮ್ಗೆ ಅದು ಇಷ್ಟ ಆಗಲಿಲ್ಲ, ಇಟ್ಸ್ ಟೋಟಲಿ ಫೈನ್. ಅದನ್ನು ಕರೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಇಲ್ಲ ಇದು ಸರಿ ಅಂಥೇಳಿ. ಎಲ್ಲರಿಗೂ ಟ್ರಿಗರ್ಸ್ಗಳಿದೆ, ಎಲ್ಲರಿಗೂ ಏನಾಗಬೇಕು ಆಗ್ತಾ ಇದೆ. ಸೊ ಯು ಬಿ the wise one, okay, the mature one, for your betterment. We have Empress. ಸೊ ಎಂಪ್ರೆಸ್ ಬಂದು ಈ ನಿಮಗೆ ನೆಕ್ಸ್ಟ್ 10 ಡೇಸಲ್ಲಿ ಹೇಳ್ತಾ ಇರೋವಂಥ ಮೆಸೇಜು ಈ ಎಂಪ್ರೆಸ್ ಕಾರ್ಡಿಂದ. ಸೊ ಯು ಸಿಟ್ ಇನ್ ಯುವರ್ ಥ್ರೋನ್. ನಿಮ್ಮ ಥ್ರೋನಲ್ಲಿ ನೀವು ಕೂತ್ಕೊಳ್ಳಿ, ನಿಮ್ಮ ಗಾರ್ಡನಲ್ಲಿ ನೀವು ಕೂತ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನೀವು ಕೂತ್ಕೊಳ್ಳಿ, ನಿಮಗೆ ಇಷ್ಟ ಇರೋವಂಥ ಕೆಲಸನ ನೀವು ಮಾಡಿ. ನಿಮ್ಮ ಸೆಲ್ಫ್ ಕೇರ್ ಪ್ರಾಕ್ಟೀಸ್ ಮಾಡೋದು, ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡೋದು, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋದು, ಕ್ಯಾಂಡಲ್ ಗೇಸಿಂಗ್ ಪ್ರಾಕ್ಟೀಸ್ ಮಾಡೋದು, ನಿಮ್ಮ ಪರ್ಸ್ನಲ್ ಸಾಧನೆಗಳು, ನಿಮ್ಮ ಪರ್ಸ್ನಲ್ ಡೆವಲಪ್ಮೆಂಟ್
ಡೆವಲಪ್ಮೆಂಟು, ನಿಮ್ಮ ಮೈಂಡ್ ಸೆಟ್ ಬಗ್ಗೆ, ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಅದನ್ನು ತಿಳ್ಕೊಳ್ಳೋದು. ಸೊ ಯು ಆರ್ ದ ಫೋಕಸ್ ನೆಕ್ಸ್ಟ್ 7 to 10 days. ನಿಮ್ಮ ಫೋಕಸ್ ಹೊರಗಡೆ ಹೋದಷ್ಟು, ನಿಮ್ಮ ಫೋಕಸ್ ಬೇರೆಯವ್ರಿಗೆ ಏನಾದರೂ ಹೇಳಬೇಕು ಅಂತ ಅಂದ್ಕೊಂಡಷ್ಟು, ಅಥವಾ ಬೇರೆಯವ್ರು ಏನಾದರೂ ಹೇಳಿದಾಗ ನೀವು ಅದನ್ನು ಪರ್ಸ್ನಲ್ ಆಗಿ ತೊಗೊಂಡಾಗ ಥಿಂಗ್ಸ್ ಆರ್ ಗೋಯಿಂಗ್ ಟು ಗೋ ಬೆಟ್ ಕ್ರೇಜಿ. ಏಕೆಂದರೆ ಈ ಕಾರ್ಡ್ ಬಂದು ದಿಸ್ ಈಸ್ ಅನ್ನೆಸೆಸರಿ ಫೈಟ್. ಈ ಫೈಟಿಂದ ಯಾರೂ ವಿನ್ ಆಗ್ತಾ ಇಲ್ಲ. ವಿನ್ ಆದ್ರೂ ಇಟ್ ಈಸ್ ಗೋಯಿಂಗ್ ಟು ಬಿ ಲಾಸ್ಟ್ ಗೇಮ್. ಲೈಕ್ ಆಪ್ರೇಷನ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಡೈಡ್ ಅಂತ ಒಂದು ಕ್ರೇಜಿಯಾಗಿ ಕೇಳಿದ್ದೆ ನಾನು. ಸೊ ದ್ಯಾಟ್ ವಿಲ್ ಬಿ ದ ಸಿಚುವೇಶನ್ ಇದು. ಓಕೆ, ಸೊ ಆಪ್ರೇಷನ್ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ಪೇಷಂಟ್ ಡೆಡ್ ಅಂದರೆ ದೆರ್ ಇಸ್ ನೋ ಪಾಯಿಂಟ್. ಯಾಕೆ ಇದೆಲ್ಲ ಮಾಡಿದ್ವಿ ಅಂತ ಹೇಳಿ. ಯಾಕೆಂದರೆ ಈ ಕಾರ್ಡಲ್ಲಿ ಯಾರೂ ಯಾರ ಬಗ್ಗೆನೂ ಆಲೋಚಿಸ್ತಾ ಇಲ್ಲ. ಈ ವ್ಯಕ್ತಿ ವಿನ್ ಆಗಿರ್ಬೋದು, ಬಟ್ ಆ ವಿನ್ ಬಂದು ಅವನಿಗೂ ತೃಪ್ತಿ ಕೊಡ್ತಾ ಇಲ್ಲ. ಅನ್ನೆಸೆಸರಿ ಆರ್ಗ್ಯೂ ಮಾಡಿದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಪೇರೆಂಟ್ಸ್ ಜೊತೆ ಇರ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆ ಇರ್ಬೋದು. ಅವರೇನೋ ಹೇಳಿದ್ರು, ನೀವೇನೋ ಹೇಳಿದ್ರಿ, ನಿಮ್ಮ ಪಾಯಿಂಟ್ ಹೇಳಿದ್ರಿ, ನೀವು ಹಿಂಗೆ ಅಂತ ಹೇಳಿದ್ರಿ, ಎಲ್ಲ ಆಯಿತು. ಬಟ್ ಕಡೆಗೆ ಏನಾಯಿತು, ಇಬ್ರು ಮನಸ್ತಾಪ ಮಾಡ್ಕೊಂಡ್ರಿ, ಮತ್ತೆ ದೂರ ಆದ್ರಿ ಒಬ್ಬರಿಂದ ಒಬ್ಬರು. ಮತ್ತು ಈ ಪ್ಯಾಚ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಎನರ್ಜಿ ಡೆನ್ಸ್ ಇರುವಾಗ ನಾವು ಯಾವುದನ್ನೇ ನಮ್ಮ ಟಂಗ್ ಮಿಸ್ ಆಗಿ ನಾವು ಮಾತಾಡಿದರೆ ಅದನ್ನು ಮತ್ತೆ ವಾಪಸ್ ತೊಗೊಳೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ದಿಸ್ ಇಸ್ ಅಗೇನ್ ವಿ ಆರ್ ರಿಪೀಟಿಂಗ್, ವಿ ಆರ್ ಅಂಡರ್ಲೈನಿಂಗ್ ನಿಮಗೆ ಗ್ರೂಪ್ ನಂಬರ್ 1, ಮೇಂಟೈನ್ ಯೋರ್ ಓನ್ boundaries next to 7 to 10 days. Don't get into arguments, fights, ಅಥವಾ ಆ ಟ್ರಿಗರ್ಸ್ಗೆ ರೆಸ್ಪಾಂಡ್ ಮಾಡೋದು, ಯಾವುದೇ ಸಣ್ಣ ಟ್ರಿಗರ್ ಆಗಲಿ ದೊಡ್ಡ ಟ್ರಿಗರ್ ಆಗಲಿ, ನಾಟ್ ಅ ಗುಡ್ ಟೈಮ್. ನೆಕ್ಸ್ಟ್ ಸ್ವಲ್ಪ ದಿನಗಳು ಆದಷ್ಟು ನಿಮಗೆ ಹಿತ ಕೊಡುವಂಥದ್ದು, ಖುಷಿ ಕೊಡುವಂಥದ್ದು ಕೆಲಸಗಳು ಜಾಸ್ತಿ ಮಾಡಿ. ದೇವಸ್ಥಾನಕ್ಕೆ ಹೋಗಿ ಲೈಕ್ ಡೂ ವಾಟ್ ಎವರ್ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ. ಅದು ಬಿಟ್ಟು ನೀವು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಸ್ವಲ್ಪ ದಿನದ ತನಕ. ದಿಸ್ ಇಸ್ ಅಬೌಟ್ ಯು. ಓಕೆ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು. ನಿಮ್ಮ ಸೆಲ್ಫ್ ಕೇರ್ ಪ್ರಾಕ್ಟೀಸು ವಿತ್ Empress being here, this is pure self love, self care, boundary, maintaining boundary. ಹೌದು, ನಿಮ್ಮ ಒಳ್ಳೆತನ, ಯು ಆರ್ ದಿ ಮೋಸ್ಟ್ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ ಇರ್ಬೋದು. ಬಟ್ ಹಾಗಂತ ನೀವು ನಿಮ್ಮ ಬೌಂಡ್ರಿನ ದಾಟಿ ಹೋಗಿ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಥವಾ ನಾನು ನಿಂತ್ಕೊಳ್ತೀನಿ, ನಾನು ತುಂಬ ನನ್ನ ಡಿಗ್ನಿಟಿ, ನನ್ನ ಸೆಲ್ಫ್ ರೆಸ್ಪೆಕ್ಟ್ ನನಗೆ ಮುಖ್ಯ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಬಟ್ ಅದನ್ನು ಪ್ರೂವ್ ಮಾಡುವಂಥ ಸಮಯ ಇದಲ್ಲ. ಓಕೆ, ಸೊ ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್. ಹಾಗಂತ ಬರೀ ಇಷ್ಟೇ ಹೆವಿ ಎನರ್ಜಿನೇ ಇರುತ್ತೆ ಅಂತಲ್ಲ. ಏಕೆಂದರೆ ನಮಗೆ ಪೇಜ್ ಆಫ್ ಪೆಂಟಕಲ್ಸ್ ಅಂದರೆ ಈ ಕಾರ್ಡ್ ಬಂದಿರೋದ್ರಿಂದ ದೇರ್ ಕ್ಯಾನ್ ಬಿ ಅ ಫ್ರೆಶ್ ಎನರ್ಜಿ. ಓಕೆ, ಈ ನೀವು ಸೆಲ್ಫ್ ರಿಫ್ಲೆಕ್ಷನ್ ಇದ್ದಾಗ, ಐಸೋಲೇಷನಲ್ಲಿ ಇದ್ದಾಗ, ಈ ಗ್ರೋತ್ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಬೇಕಾದ್ರೆ ಅಥವಾ ನಿಮ್ಮ ಕೇರ್ ಬಗ್ಗೆ ನೀವು ಆಲೋಚನೆ ಮಾಡಬೇಕಾದ್ರೆ, ಲೈಕ್ ಎಷ್ಟೊಂದು ದಿನ ಆಯಿತು, ಒಂದು 3 ತಿಂಗಳಾಯಿತು ನೀವು ನಿಮ್ಮನ್ನ ನೀವು ಪ್ಯಾಂಪರ್ ಮಾಡಿಕೊಂಡು ಅಥವಾ ಪಾರ್ಲರ್ಗೆ ಹೋಗಿ ಅಥವಾ ಹೇರ್ ಕಟ್ ಮಾಡಿಸಿ ಅಥವಾ ಮೆನಿಕ್ಯೂರ್ ಪೆಡಿಕ್ಯೂರ್ ವಾಟ್ ಎವರ್ ನೀವೇನು ಮಾಡಿಸ್ತೀರಾ ಅದನ್ನು ಮಾಡಿಸಿ. ಬಟ್ ನೀವು ಇವಾಗ ಸಮಯ ತಗೊಂಡು ಅದನ್ನು ಮಾಡಿಸ್ತಾ ಇರಬೇಕಾದ್ರೆ, ಸ್ವಲ್ಪ ಆರಾಮಾಗಿರ್ಬೇಕಾದ್ರೆ, ದೇರ್ ಕ್ಯಾನ್ ಬಿ ಅ ಬ್ರಿಲಿಯಂಟ್ ಐಡಿಯಾಸ್ ಗ್ರೂಪ್ ನಂಬರ್ 1. ಓಕೆ, ಬೇರೆಯವ್ರ ಜೊತೆ ಇಟ್ ಕ್ಯಾನ್ ಬಿ ಅ ಪ್ರಾಬ್ಲಮ್ಯಾಟಿಕ್, ಮೈಂಡ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬಟ್ ನಿಮ್ಮ ಜೊತೆ ನೀವಿದ್ದಾಗ ದೇರ್ ಆರ್ ಸೋ ಮೆನಿ ಬ್ರಿಲಿಯಂಟ್ ಐಡಿಯಾಸ್. ಮತ್ತು ಏನು ಮಾಡಬೇಕು ಮುಂದೆ ಅನ್ನುವಂಥ ಆಲೋಚನೆಗಳು, ಹೊಸ ಆಪರ್ಚುನಿಟಿ ಬಗ್ಗೆ ಆಲೋಚಿಸ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರೋ ಬದಲಾವಣೆ ಬಗ್ಗೆ ಆಲೋಚಿಸ್ಬೋದು. ಕೆಲವ್ರಿಗೆ ಯು ಮೇ ಗೋ ಬೈ ನ್ಯೂ ಕ್ಲೋತ್ಸ್, ಹೊಸ ಬಟ್ಟೆಗಳು ತೊಗೊಳ್ಬೋದು. ನಿಮ್ಮ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಬೋದು. ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಹಳೇದೇನೋ ಸಿಗ್ಬೋದು. ಅದರಲ್ಲಿ ಯಾವುದೋ ಒಂದು ಐಡಿಯಾ ನೀವು ಬರೆದಿರ್ಬೋದು. ಸಡನ್ನಾಗಿ ಅದನ್ನು ತೆಗೆದು ಓದುತ್ತಾ ಸಡನ್ನಾಗಿ ಏನೋ ಒಂದು ಫ್ಲ್ಯಾಶ್ ಆಗ್ಬೋದು. ದೇರ್ ಇಸ್ ಲಾಟ್ ಆಫ್ ಸಿಂಕ್ರೊನಾಸಿಟಿ ಆಲ್ಸೋ. ಓಕೆ, ಸೊ ಯಾವಾಗ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ಕೊಳ್ತಾ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇರ್ತೀರ ವಿತ್ ದ ಏಸ್ ಆಫ್ ಪೆಂಟಿಕಲ್ಸ್, ಹೊಸ ಬಿಸ್ನೆಸ್ ಐಡಿಯಾ ಇರ್ಬೋದು ಇದು, ಅಥವಾ ಹೊಸದಾಗಿ ಯಾವುದಾದ್ರೂ ಜಾಬಿಗೆ ಅಪ್ಲೈ ಮಾಡ್ತೀನಿ ಅಂತ ಅನ್ನಿಸ್ಬೋದು. ದೇರ್ ಇಸ್ ಸಮಥಿಂಗ್ ಸ್ಪಾಂಟೇನಿಯಸ್ ಇನ್ಸ್ಪಿರೇಷನ್ ಈ 2 ಕಾರ್ಡಲ್ಲಿ. ದಿಸ್ ಕ್ಯಾನ್ ಬಿ ಸಮಥಿಂಗ್ ನ್ಯೂ. ಅಥವಾ ಆಫೀಸ್ನಲ್ಲಿ ನಿಮ್ಮ ಐಡಿಯಾ ಸಡನ್ನಾಗಿ ನಿಮಗೇನೋ ಐಡಿಯಾ ಬಂದು ಅದನ್ನು ಹೇಳ್ಬೋದು, ಅದನ್ನು ಅಪ್ರಿಷಿಯೇಟ್ ಮಾಡ್ಬೋದು. ದೇರ್ ಇಸ್ ಸಮ್ ಕೈಂಡ್ ಆಫ್ ಅಪ್ರಿಸಿಯೇಷನ್ ಇಲ್ಲಿ ಯಾವುದೋ ಒಂದು ಏರಿಯಾನಲ್ಲಿ, ಅಥವಾ ನಿಮಗೆ ನೀವೇನೇ ಖುಷಿ ಪಡುವಂಥ ಒಂದು ವಿಚಾರ.
ಹಳೇದೇನಾದರೂ ಸಿಕ್ಕಿ ಅಥವಾ ಹೊಸದಾಗಿ ಏನಾದರೂ ಮಾಡೋಕ್ಕೆ ಹೋಗಿ ನಿಮ್ಮ ಬಗ್ಗೆ ನಿಮಗೇ ಆ ಪ್ರೌಡ್ ಫೀಲಿಂಗ್ ಆಗುವಂಥ ಒಂದು ಸಂದರ್ಭ ಬರೋ ಸಾಧ್ಯತೆಗಳಿದೆ ಇಲ್ಲಿ. ಸೊ ಮೇ ಬಿ ಈ ಸಿಚುವೇಶನಲ್ಲಿ ನಾನು ಅನ್ನೆಸೆಸರಿಯಾಗಿ ಆರ್ಗ್ಯೂ ಮಾಡಲಿಲ್ಲ, ನನ್ನ ಕಾಮ್ನ ನಾನು ಕಳ್ಕೊಳ್ಳಿಲ್ಲ. ಸೊ ಐ ವಾಸ್ ಕೂಲ್, ಐ ವಾಸ್ ಕಾಮ್. ಓ ಮೈ ಗಾಡ್, ನನಗೆ ಇಷ್ಟು ಪವರ್ ಇದೆ ಅಂತಲೇ ಗೊತ್ತಿರಲಿಲ್ಲ ಅಂತ ಹೇಳಿ ಯು ಮೇ ಫೀಲ್ ರಿಯಲಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನನ್ನ ಕೈಲಿದು ಸಾಧ್ಯ ಅಂತ ಹೇಳಿ. ಸೊ ಈ ಒಂದು ಎಲಿವೇಟೆಡ್ ಎನರ್ಜಿ ಬಂದು ಈ ಒಳ್ಳೆ ಆಪರ್ಚುನಿಟೀಸ್ನ ನಿಮ್ಮ ಲೈಫ್ಗೆ ತರೋದಕ್ಕೆ ಅಲೈನ್ ಮಾಡೋ ಸಾಧ್ಯತೆಗಳು ತುಂಬ ಇದೆ. ರೈಟ್, ಸೊ ಅದು ಓವರಾಲ್ ಆಗಿ ನಿಮಗೆ ಬರ್ತಾ ಇರೋವಂಥ ಎನರ್ಜೀಸು. ಫಸ್ಟ್ ಬೇರೆಯವ್ರ ಜೊತೆ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ನಿಮ್ಮ ಜೊತೆ ನಿಮಗೆ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್, ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್, ನಿಮ್ಮ ಸೆಲ್ಫ್ ಫೋಕಸ್, ಸೆಲ್ಫ್ ಲವ್, ಬೌಂಡ್ರಿ, ಮತ್ತು ನಿಮ್ಮ ಸಾಧನೆ, ಸ್ಪಿರಿಚುವಲ್ ಸಾಧನೆಗಳಿಗೆ, ಮತ್ತು ನಿಮ್ಮ ರಿವ್ಯಾಂಪ್ ಮಾಡೋದಕ್ಕೆ ನಿಮ್ಮ ವಾರ್ಡ್ರೋಬ್ನ, ನಿಮ್ಮ ಮನೇನ, ಅಥವಾ ಇನ್ ಜನರಲ್ ಆಗಿ ಟು ಅಪ್ಗ್ರೇಡ್ ನಿಮ್ಮ ಗೇಮ್ನ ನೆಕ್ಸ್ಟ್ ಲೆವೆಲ್ಗೆ, ದ್ಯಾಟ್ ಕ್ಯಾನ್ ಬಿ ವೆರಿ 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 ಫಂಟಾಸ್ಟಿಕ್ ನೆಕ್ಸ್ಟ್ 7 to 10 ಡೇಸಲ್ಲಿ. ದ ಲಾಸ್ಟ್ ಕಾರ್ಡ್ ಈಸ್ ಅಗೇನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಮೇ ಬಿ ಬಟರ್ಫ್ಲೈ ಇಸ್ ಯುವರ್ ಸೈನ್, ಗ್ರೀನ್, ಪಿಂಕ್ ಈ ಶೇಡಲ್ಲಿ. ಅಥವಾ ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನನ್ನು ಟ್ರಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಮತ್ತು ಈ ಟ್ರೀಸು, ಇದು ಫಸ್ಟ್ ಇಮೇಜ್ ನನಗೆ ಬಂದಿದ್ದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ನೀವು ನೆನಪಿದ್ರೆ ಈ ರೀಡಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದೆ ಲೈಕ್ ಎಲ್ಲೋ ಮರದ ಹತ್ರ ಗಿಡದ ಹತ್ರ ನೀವು ನಡೀತಾ ಇರೋ ಥರ ಇದೆ ಅಂತ ಹೇಳಿ. ಸೊ ನಿಮ್ಮ ಇಂಟ್ಯೂಷನನ್ನು ಟ್ರಸ್ಟ್ ಮಾಡಿ, ಯಾವಾಗ ರೆಸ್ಟ್ ಬೇಕು, ಯಾವಾಗ ಬ್ರೇಕ್ ಬೇಕು, ಯಾವಾಗ ನೀವು ಮೆಡಿಟೇಟ್ ಮಾಡಬೇಕು, ಏನು ಅನ್ನಿಸ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಇವತ್ತು ವಾಕಿಗೆ ಹೋಗೋಣ ಅಥವಾ ಇವತ್ತು ಪಾರ್ಕಿಗೆ ಹೋಗೋಣ ಅಥವಾ ಸುಮ್ಮನೆ ಕೂತ್ಕೊಳ್ಳೋಣ ಅಥವಾ ಮೆಡಿಟೇಟ್ ಮಾಡೋಣ ಅಥವಾ ಯಾವುದಾದ್ರೂ ಮಂತ್ರ ನೆನಪು ಬರ್ತಾ ಇದೆ ಆ ಮಂತ್ರನ ಚಾಂಟ್ ಮಾಡೋಣ. ಯುವರ್ ಇಂಟ್ಯೂಷನ್ ಈಸ್ ರಿಯಲಿ ಹೈ. ಯಾವಾಗ ನಿಮ್ಮ ಬೌಂಡ್ರಿನ ನೀವು ಹಾಕಿ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತಿರ್ತೀರಾ. ಬಟ್ ದ ಎನರ್ಜೀಸ್ ಆರ್ ಹೈ, ಬಟ್ ಯು ಆರ್ ಸ್ಟಿಲ್ ಇನ್ ಅಲೈನ್ಮೆಂಟ್. ಗ್ರೂಪ್ ನಂಬರ್ 1 ಇನ್ನೂ ನೀವು ಕರೆಕ್ಟಾಗಿರೋ ಡೈರೆಕ್ಷನಲ್ಲಿ ಇದ್ದೀರಾ, ಈ ಆಪರ್ಚುನಿಟೀಸ್ನೆಲ್ಲ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿನೂ ಎಲಿವೇಟ್ ಆಗ್ತಾ ಇದೆ. ಬಟ್ ದಿಸ್ ಈಸ್ ಜಸ್ಟ್ ಅ ಕಾಷನ್ ನಿಮಗೆ. ಟ್ರಸ್ಟ್ ಯುವರ್ ಇಂಟ್ಯೂಷನ್, ಟ್ರಸ್ಟ್ ನಿಮ್ಮ ಬಾಡಿ ಏನು ಹೇಳ್ತಾ ಇದೆ, ಟ್ರಸ್ಟ್ ನಿಮ್ಮ ಸರೌಂಡಿಂಗ್ ಏನು ಹೇಳ್ತಾ ಇದೆ ನಿಮಗೆ. ಸೊ ನಿಮ್ಮ ಇಂಟ್ಯೂಷನನ್ನು ಮೀರಿ ಆರ್ಗ್ಯುಮೆಂಟಿಗೆ ಅಥವಾ ಅನ್ನೆಸೆಸರಿ ಡಿಸ್ಕಷನ್ಸ್ಗೆಲ್ಲ ಹೋಗ್ದಿರಾ, ಮೈಂಡಿಂಗ್ ಯುವರ್ ಬಿಸ್ನೆಸ್, ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಈಸ್ ಅ ಬೆಸ್ಟ್ ಪ್ರಿಸ್ಕ್ರಿಪ್ಷನ್ ನಿಮಗೆ ನೆಕ್ಸ್ಟ್ 7 to 10 ಡೇಸ್. ಆಲ್ ರೈಟ್, ಸೊ ಐ ಟ್ರಸ್ಟ್ ಮೈ ಇಂಟ್ಯೂಷನ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಐ ಮೈಂಡ್ ಮೈ ಬಿಸ್ನೆಸ್, ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಂತ ಕಮೆಂಟ್ ಮಾಡಿ. ಅದು ನಿಮ್ಮ ಅಫರ್ಮೇಷನು ನೆಕ್ಸ್ಟ್ 7 to 10 ಡೇಸ್ಗೆ. ಸೊ ಅದು ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಹಿಡಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ನಂಬರ್ 2, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡಿದರೆ ಇದು ನಿಮ್ಮ ನೆಕ್ಸ್ಟ್ 7 to 10 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದಾಗಿ ನನಗೆ ಬರ್ತಾ ಇರೋವಂಥ ಮೆಸೇಜು ಮತ್ತು ಇಮೇಜ್ ಬಂದು ಡಿವೈನ್ ಇನ್ಸ್ಪಿರೇಷನ್. ಲೈಕ್ ನೀವು ಕೂತಿದ್ದೀರಾ, ಸಡನ್ನಾಗಿ ಏನೋ ಒಂದು ಐಡಿಯಾ ಬರುತ್ತೆ ಅಥವಾ ಸಡನ್ನಾಗಿ ಏನೋ ಒಂದು ಮಾಡಬೇಕಂತ ಅನಿಸುತ್ತೆ, ನೀವು ಅದನ್ನು ಮಾಡೋದಕ್ಕೆ ಹೋಗ್ತಾ ಇರೋ ಥರ ಇದೆ. ಲೈಕ್ ಅದುವರೆಗೂ ನಿಮಗೆ ಗೊತ್ತಿರಲಿಲ್ಲ ಅದನ್ನು ಮಾಡಬೇಕಂತ ಹೇಳಿ. ವಾಟ್ ಎವರ್ ಇಟ್ ಈಸ್, ಏನೇ ಸಬ್ಜೆಕ್ಟ್ ಇರ್ಬೋದು, ಸಡನ್ನಾಗಿ ನಿಮಗೆ ಅದನ್ನು ಮಾಡಬೇಕು ಅನ್ನಿಸ್ತಾ ಇದೆ ಅಥವಾ ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಸೊ ನಿಮ್ಮ ಇಂಟ್ಯೂಷನ್ is very high next to 7 to 10 days. ಗ್ರೂಪ್ ನಂಬರ್ 1ಗೂ ಫೈನಲ್ ಮೆಸೇಜ್, ರ್ಯಾಪ್ ಅಪ್ ಮೆಸೇಜ್, ಇಂಟ್ಯೂಷನನ್ನು ಟ್ರಸ್ಟ್ ಮಾಡಿ ಅಂತ ಹೇಳಿ. ಸೊ ನಿಮಗೆ ಬಿಗಿನಿಂಗ್ ಮೆಸೇಜೇ ಇಂಟ್ಯೂಷನನ್ನು ಟ್ರಸ್ಟ್ ಮಾಡಿ ಅಂತ ಹೇಳಿ. ಸೊ ಇಟ್ ಈಸ್ ವೆರಿ ಸ್ಟ್ರಾಂಗ್. ಮೇ ಬಿ ನಿಮ್ಮ ಇಂಟ್ಯೂಷನ್ ಆ್ಯಕ್ಟಿವೇಟ್ ಆಗ್ತಾ ಇರ್ಬೋದು ಈ ಎಕ್ಲಿಪ್ಸ್ ಪೀರಿಯಡಲ್ಲಿ. ಎನಿ ವಿಚ್ ವೇಸ್ ನಿಮಗೆ ಈ ಇನ್ಸ್ಪಿರೇಷನ್ ಬಂದಾಗ, ಡಿವೈನ್ ಇನ್ಸ್ಪಿರೇಷನ್ ಬಂದಾಗ ಅದನ್ನು ಡೌಟ್ ಪಡೋದಕ್ಕೆ ಹೋಗಬೇಡಿ. ಅದು ತಪ್ಪಾದ್ರೂ ಪರವಾಗಿಲ್ಲ, ಬಟ್ ನೀವು ಅದನ್ನು ನಂಬ್ತಾ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಇಂಟ್ಯೂಷನ್, ಯಾವುದು ಈಗೋ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನೀವೇನಾದರೂ ಮಾಡ್ತಿರ್ತೀರಾ, ಇವ್ರಿಗೆ ಕಾಲ್ ಮಾಡಬೇಕು ಅಂತ ಹೇಳಿ ಅರ್ಜ್ ಬರ್ಬೋದು. ಸೊ ಅವರಿಗೆ ಕಾಲ್ ಮಾಡೋದು, ಎಲ್ಲ ಆರಾಮಿದೆಯಾ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ಹೇಳಿ. ಮೇ ಬಿ ದೇ ವಾಂಟೆಡ್ ಯು ಟು ಕಾಲ್. ಸೊ ಈ ಥರ ದೇರ್ ಇಸ್ ಅ ಕೈಂಡ್ ಆಫ್ there is an inspiration and this telepathic ability ಅನ್ನೋ ಥರ ಇದೆ ಗ್ರೂಪ್ ನಂಬರ್ 2. ಸೊ ಐ ಡೋಂಟ್ ನೋ ಹೆಂಗೆ ಹೋಗುತ್ತೆ ಅಂತ ಹೇಳಿ, ಬಟ್ ಡೆಫಿನೆಟ್ಲಿ ಪೇ ಅಟೆನ್ಷನ್. ನಿಮ್ಮ ಒಳಗಡೆ ವಾಯ್ಸ್ ಏನು ಹೇಳ್ತಾ ಇದೆ ಅಥವಾ ಇನ್ಸ್ಪಿರೇಷನ್, ಸಡನ್ನಾಗಿ ನಿಮ್ಗೆ ಯಾವುದಾದ್ರೂ ಹಾಡು ಕೇಳಬೇಕಂತ ಅನ್ನಿಸ್ಬೋದು, ಅಥವಾ ಯಾವುದಾದ್ರೂ ಜಾಗಕ್ಕೆ ಹೋಗಬೇಕು ಅಂತ ಅನ್ನಿಸ್ಬೋದು, ಅಥವಾ ಎಲ್ಲಾದರೂ
ಟ್ರಾವೆಲ್ ಮಾಡಬೇಕಂತ ಅನ್ನಿಸ್ಬೋದು, ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ನಿಸ್ಬೋದು. ಸೊ ದೆರ್ ಇಸ್ ಸಮಥಿಂಗ್ ಅಬೌಟ್ ಡಿವೈನ್ ಇನ್ಸ್ಪಿರೇಷನ್ ಆರ್ ಇನ್ಸ್ಪೈರ್ಡ್ ಆ್ಯಕ್ಷನ್ ನಿಮ್ಮ ಗ್ರೂಪ್ಗೆ. ಲೈಕ್ ಯು ಆರ್ ಇನ್ ಅಲೈನ್ಮೆಂಟ್ ವಿತ್ ಯೂನಿವರ್ಸ್, ಮತ್ತು ಹೆಂಗೆ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಯೂನಿವರ್ಸ್ ಹೇಳ್ಕೊಡ್ತಾ ಇರೋ ಥರ ಇದೆ. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅಂತ ಹೇಳಿ. ಮತ್ತು ಎರಡನೇದು, ನಿಮ್ಮ ಬಾಡಿ ಏನು ಹೇಳ್ತಾ ಇದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಮೇ ಬಿ ಯುವರ್ ಬಾಡಿ ಈಸ್ ಟ್ರೈಂಗ್ ಟು ಟೆಲ್ ಯು, ನಿಮಗೆ ಇಲ್ಲ ಡಿಹೈಡ್ರೇಟ್ ಆಗಿದೆ, ಇಲ್ಲ ನಿಮ್ಮ ತುಟಿ ಎಲ್ಲ ಹೊಡ್ಕೊಳ್ತಾ ಇರ್ಬೋದು, ಅಥವಾ ಕೈಯೆಲ್ಲ ಡ್ರೈ ಆಗಿರ್ಬೋದು. ಸೊ ನಿಮ್ಮ ಬಾಡಿ, ವಾಟ್ ಈಸ್ ಯುವರ್ ಬಾಡಿ ಟ್ರೈಂಗ್ ಟು ಟೆಲ್ ಯು? ಇಲ್ಲ ನಾಲ್ಗೆ, ಐ ಡೋಂಟ್ ನೋ, ಐಮ್ ಜಸ್ಟ್ ಫೀಲಿಂಗ್ ಲೈಕ್ ನಿಮ್ಮ ಬಾಡಿ ಏನೋ ಹೇಳ್ತಾ ಇದೆ, ನೀವು ಕೇಳಿಸ್ಕೊಳ್ತಾ ಇಲ್ಲ ಅನ್ನೋ ಥರ. ಸೊ ವಾಟ್ ಈಸ್ ಯುವರ್ ಬಾಡಿ ಟ್ರೈಂಗ್ ಟು ಟೆಲ್ ಯು? ಸೊ ಅದನ್ನು ಕೂಡ ಗಮನ ಕೊಡೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ 7 to 10 days ಮೇ ಬಿ ಕೆಲವೊಂದು ಊಟಗಳು ನಿಮ್ಗೆ ಹಿಡಿಸದೇ ಇರ್ಬೋದು, ಅಥವಾ ಕೆಲವೊಂದು ಜಾಗಗಳು ಹಿಡಿಸದೇ ಇರ್ಬೋದು. ಸೊ ನಿಮ್ಮ ಬಾಡಿ ಟೈಟ್ ಆಗ್ಬೋದು, ಫ್ರೀ ಆಗ್ಬೋದು, ಅಥವಾ ಸೊ ಪೇ ಅಟೆನ್ಷನ್, ನಿಮ್ಮ ಬಾಡಿ ಎಲ್ಲಿ ಹೋದಾಗ ಯಾವ ಥರ ರಿಯಾಕ್ಟ್ ಮಾಡ್ತಿದೆ ಅಂತ ಹೇಳಿ. ಸೊ ಐಮ್ ಗೆಟಿಂಗ್ ಅ ಲಾಟ್ ಆಫ್ ಇಂಟ್ಯೂಷನ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ದರ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಇಂಟ್ಯೂಷನ್ ಬಗ್ಗೆ. A lot of inspiration, intuition and divine action, right kind of action, ಕರೆಕ್ಟ್ ಆಗಿರೋಂಥ ಇನ್ಸ್ಪೈರ್ ಆಗಿ ತಗೊಳ್ತಾ ಇರೋಂಥ ಆ್ಯಕ್ಷನ್ಸು. ಹಾಂ, ಮತ್ತು ನಿಮ್ಮ ವಾಟ್ ಐಮ್ ಸೀಯಿಂಗ್ ಈಸ್, ನಿಮ್ಮ ಕಂಫರ್ಟ್ ಝೋನಿಂದ ನಿಮ್ಮನ್ನ ಆಚೆ ತೆಗಿತಾ ಇರೋ ಥರ ಇದೆ ಈ ಎನರ್ಜೀಸ್ ಎಲ್ಲ. ನಿಮ್ಮ ಕಂಫರ್ಟ್ ಝೋನ್, ಯಾವಾಗಲೂ ನಾನು ಇದೇ ಮಾಡ್ತಿದ್ದೆ, ಯಾವಾಗಲೂ ಇದೇ ಡೈರೆಕ್ಷನಲ್ಲಿ ಹೋಗ್ತಿದ್ದೆ, ಸೊ ಯಾವಾಗಲೂ ನಾನು ಇದೇ ರೂಟಲ್ಲಿ, ಹಿಂಗೆ ಇದೇ ಜಾಗದಲ್ಲಿ, ಇಲ್ಲೇ ಲೆಫ್ಟು ಇಲ್ಲೇ ರೈಟು. ಬಟ್ ಈ ಸಮಯದಲ್ಲಿ ನಿಮ್ಮ ಬೇರೆ ಡೈರೆಕ್ಷನ್ ತೊಗೋಬೋದು, ಅಥವಾ ಬೇರೆ ಡೆಸಿಷನ್ ತೊಗೋಬೋದು. ನೀವು ಯಾವತ್ತೂ ಮಾಡದೇ ಇರೋ ಅಂಥದ್ದನ್ನು ಮಾಡ್ಬೋದು. ಸೊ ಯುವರ್ ಇಂಟ್ಯೂಷನ್ ಮೇ ಬಿ ಹೆಲ್ಪಿಂಗ್ ಯು. ನೀವು ನೋಡದೇ ಇರೋದನ್ನು ಅದು ತೋರಿಸೋ ಅಂಥ ಪ್ರಯತ್ನ ಮಾಡ್ತಿರ್ಬೋದು. ಬಟ್ ದೇರ್ ಇಸ್ ಸಮಥಿಂಗ್ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ, ನೀವು ಇದುವರೆಗೂ ಯಾವತ್ತೂ ಮಾಡದೇ ಇರೋವಂಥದ್ದು, ಅಥವಾ ಟ್ರೈ ಮಾಡಬೇಕಂತ ಅಂದ್ಕೊಳ್ತಾ ಇದ್ರಿ ಬಟ್ ಟ್ರೈ ಮಾಡಿಲ್ಲದೆ ಇರೋವಂಥದ್ದು. ಯು ಆರ್ ಡೂಯಿಂಗ್ ಸಮಥಿಂಗ್ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ. ಓಕೆ, ಐ ಆಮ್ ಆಲ್ಸೋ ಸೀಯಿಂಗ್ ನೀವು ಕರಿಯರಲ್ಲಿ ಜಾಬ್ ಎಲ್ಲ ಇದ್ದರೆ ಮೇ ಬಿ ನೀವು ಯಾವಾಗಲೂ ಎಲ್ಲರನ್ನೂ ಮುಂದೆ ಬಿಟ್ಟು ನೀವು ಹಿಂದೆ ನಿಂತ್ಕೊಳ್ತಾ ಇದ್ರಿ. ಏನಾದರೂ ಪ್ರೋಗ್ರಾಮ್ ಆದರೆ, ಫಂಕ್ಷನ್ ಆದರೆ, ಅಥವಾ ಈ HR ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದಾಗ. ಬಟ್ ಈ ಟೈಮು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಿಮ್ಮ ಹೆಸರನ್ನ ಕರಿಬೋದು, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಯಾವುದೋ ಒಂದು ಆ್ಯಕ್ಟಿವಿಟಿಗೆ ಅಥವಾ ಯಾವುದೋ ಒಂದು ಪ್ರಾಜೆಕ್ಟಿಗೆ ನಿಮ್ಮ ಹೆಸರನ್ನ ಪಿಕ್ ಮಾಡ್ಬೋದು. ದಟ್ ಈಸ್ ಟೋಟಲಿ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಬಟ್ ಮಾಡಬೇಕು ಅಂತಲೂ ಆಸೆ ಇದೆ, ಕಂಫರ್ಟ್ ಝೋನಿಂದನೂ ಆಚೆ ಇದೆ. ಬಟ್ ಯೂನಿವರ್ಸ್ ಇಸ್ ಪುಷಿಂಗ್ ಯು ಔಟ್ ಆಫ್ ನಿಮ್ಮ ಕಂಫರ್ಟ್ ಝೋನಿಂದ. ನೆಕ್ಸ್ಟ್ 7 to 8 daysಲ್ಲಿ ಮೇ ಬಿ ಬೇರೆ ರೂಟ್ ನಿಮ್ಗೆ ಇಷ್ಟನೇ ಇಲ್ಲ, ಬಟ್ ಈ ಟೈಮ್ ನಿಮ್ಮನ್ನ ಫೋರ್ಸ್ಫುಲ್ಲಾಗಿ ಬೇರೆ ರೂಟಿಂದ ಕರ್ಕೊಂಡು ಹೋಗೋವಂಥ ಪ್ರಯತ್ನ ಪಡ್ಬೋದು. ಅಥವಾ ನೀವು ಯಾವಾಗ್ಲೂ ಬೆಳಗ್ಗೆ ಬೇಗ ಎದ್ದಿಲ್ಲ, ಬಟ್ ಸಡನ್ನಾಗಿ ದೇರ್ ಇಸ್ ಅ ಅರ್ಜ್, ದೇರ್ ಇಸ್ ಅ ಪುಷ್, ಇಲ್ಲ ಆಗಲ್ಲ ಬೆಳಗ್ಗೆನೇ ಎದ್ದೇಳಬೇಕು ಅನ್ನೋ ಥರ. ಅಥವಾ ಬೆಳಗ್ಗೆ ಯಾವುದಾದ್ರೂ ಕ್ಲಾಸಸ್ ಇರ್ಬೋದು, ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕಂತಿರ್ಬೋದು, ಐ ಡೋಂಟ್ ನೋ. ಬಟ್ ದೇರ್ ಇಸ್ ಸಮಥಿಂಗ್ ನೀವು ಯಾವತ್ತೂ ಅಂದ್ಕೊಳ್ತಿದ್ರಿ ಬಟ್ ಯಾವತ್ತೂ ಮಾಡಿಲ್ಲ, ಅಥವಾ ಯಾವತ್ತೂ ಅಂದ್ಕೊಂಡೇ ಇಲ್ಲ. ದೇರ್ ಇಸ್ ಸಮಥಿಂಗ್ ವೆರಿ ವೆರಿ ಆಡ್ ಆ್ಯಂಡ್ ಔಟ್ ಆಫ್ ಯುವರ್ ಕಂಫರ್ಟ್ ಸಿಚುವೇಶನ್. ಬಟ್ ಇವಾಗ ಯು ಆರ್ ಪುಷ್ಡ್ ಆ ಕಂಫರ್ಟ್ ಝೋನಿಂದ ಆಚೆ ಹೋಗೋದಕ್ಕೆ. ದಟ್ ಈಸ್ ವಾಟ್ ಐ ಆಮ್ ಫೀಲಿಂಗ್. ಇದೊಂದು 2-3 ಎಕ್ಸಾಂಪಲ್ಸ್ ಅಷ್ಟೇ ನಾವು ಮಾತಾಡಿದ್ದು. ಇದು ಯಾವ ಥರ ಆದ್ರೂ ದಿಸ್ ಕ್ಯಾನ್ ಶೇಪ್ ನಿಮ್ಮ ಜೀವನದಲ್ಲಿ. ಬಟ್ ಜಸ್ಟ್ ನೋ, ಬಿ ರೆಡಿ ಈ ಕಂಫರ್ಟ್ ಝೋನಿಂದ ಆಚೆ ಹೋಗೋದಕ್ಕೆ. ಲುಕ್ ಎಟ್ ದ್ಯಾಟ್ ಗ್ರೂಪ್ ನಂಬರ್ 2. ಈ ಕಾರ್ಡಲ್ಲಿ ಯು ಆರ್ ಮೇಕಿಂಗ್ ಅ ಡೆಸಿಷನ್, ದಿಸ್ ಇಸ್ ಔಟ್ ಆಫ್ ಕಂಫರ್ಟ್ ಝೋನ್. ಮತ್ತು ಈ ಕಾರ್ಡಲ್ಲಿ ಅಡ್ಜಸೆಂಟ್ ಪಾಸಿಬಿಲಿಟೀಸ್, ದಿಸ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಡಿವೈನ್ ಡಿಟೋರ್ ಅಥವಾ ಡಿವೈನ್ ಗೈಡೆನ್ಸ್. ನೀವೇನೋ ಮಾಡೋಕ್ಕೆ ಹೋಗಿ ಯಾರನ್ನೋ ಮೀಟ್ ಮಾಡಿ, ಯಾರ್ದೋ ನಂಬರ್ ಸಿಕ್ಕಿ ಆ ನಂಬರಿಂದ ನಿಮ್ಗೆ ಉಪಯೋಗ ಆಗುವಂಥದ್ದು. ಲೈಕ್ ಯಾವುದೋ ಒಂದು ಕ್ಯಾನ್ಸಲ್ ಆಗುತ್ತೆ ಬಟ್ ಬೇರೆ ಟೈಮಿಗೆ ಅದು ಬುಕ್ ಆಗುತ್ತೆ. ದಟ್ ವಿಲ್ ಬಿ ದ ರೈಟ್ ಟೈಮ್. ಲೈಕ್ ಡಿವೈನ್ ಟೈಮಿಂಗ್, ಡಿವೈನ್ ಇನ್ಸ್ಪಿರೇಷನ್, ಲಾಟ್ ಆಫ್ ಡಿವೈನ್ ಇಂಟರ್ವೆನ್ಷನ್ ನಿಮಗೆ ನೆಕ್ಸ್ಟ್ 7 to 10 daysಲ್ಲಿ. ಸೊ ಬಿ ರೆಡಿ ಫಾರ್ ಕ್ಯಾನ್ಸಲೇಷನ್ಸ್, ಪೋಸ್ಟ್ಪೋನ್ಮೆಂಟ್ಸ್, ಅಥವಾ ನೀವು ಅಂದ್ಕೊಂಡಿರೋದು ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋದು. ಬಟ್ ಜಸ್ಟ್ ನೋ ದಟ್ ಯು ಆರ್ ಡಿವೈನ್ಲಿ ಗೈಡೆಡ್. ಈ ಸಮಯದಲ್ಲಿ ಇಟ್ ಈಸ್ ಆಲ್ ಹ್ಯಾಪ್ನಿಂಗ್ ಫಾರ್ ಅ ರೀಸನ್. ಯಾವುದೋ ಒಂದು ಕಾರಣಕ್ಕಾಗಿ ಇದೆಲ್ಲ ಈ ರೀತಿ ಬದಲಾಗ್ತಾ ಇರೋದು, ರೀಅರೇಂಜ್ ಆಗ್ತಾ ಇರೋದು, ರೀಶೇಪ್ ಆಗ್ತಾ ಇರೋದು, ರೀಫಿಗರ್ ಆಗ್ತಾ ಇರೋದು, ರೀಕಾನ್ಫಿಗರ್ ಆಗ್ತಾ ಇರೋದು ನಿಮ್ಮ ಎನರ್ಜಿ ಫೀಲ್ಡ್ ಈ ಸಮಯದಲ್ಲಿ. ಇಟ್ ಈಸ್ ಆಲ್ ಗುಡ್. ಗ್ರೂಪ್ ನಂಬರ್ 2, ನಿಮ್ಮ ಅಫರ್ಮೇಷನ್ನು ನೆಕ್ಸ್ಟ್ 7 to 10 daysಗೆ, ಇಟ್ ಈಸ್ ಆಲ್ ಗುಡ್. ಐ ಆಮ್ ಟೇಕನ್ ಕೇರ್ ಆಫ್ ಬೈ ಯೂನಿವರ್ಸ್.
it is all good, it is all okay. So that is your important message. ಯಾಕೆಂದರೆ ಒಂದು ಆಪರ್ಚುನಿಟಿ ಮಿಸ್ ಆದ್ರೂ there is another opportunity. ಲೈಕ್ ಎಷ್ಟೊಂದು ಡೋರ್ಗಳಿದೆ, ಒಂದು ಡೋರ್ನ ಇಲ್ಲಿ ಒಡೆದು ಬೀಳ್ಸಿರೋದು, ಲೈಕ್ ಯೂನಿವರ್ಸ್ ಬಂದು ನಿಮಗೋಸ್ಕರ ಡೋರ್ ಕ್ರಿಯೇಟ್ ಮಾಡ್ತಾ ಇರೋ ಥರ ಇದೆ ಅಲ್ಲಿ ಇಲ್ಲದೆ ಇರೋ ಡೋರ್ನ. ಸೊ ಡೋಂಟ್ ಡೌಟ್ ಈ ಡಿವೈನ್ ಮೂವ್ಮೆಂಟ್ನ ಅಥವಾ ಡಿವೈನ್ ಇನ್ಸ್ಪಿರೇಷನ್ನ, ಅಥವಾ ಸ್ವಲ್ಪ ಆಡ್ ಅನ್ಸಿದ್ರೆ, ಸ್ವಲ್ಪ ಕಂಫರ್ಟ್ ಝೋನಿಂದ ಆಚೆ ಅನ್ಸಿದ್ರೆ, ಡೋಂಟ್ ಬಿ ಅಫ್ರೇಡ್, ಹೆಸಿಟೇಟ್ ಮಾಡ್ಕೊಳ್ದಿರಾ, ಕೀಪ್ ಗೋಯಿಂಗ್ ಫಾರ್ವರ್ಡ್. ಯಾಕೆಂದರೆ ಸಮಥಿಂಗ್ ವಂಡರ್ಫುಲ್ ಈಸ್ ಹ್ಯಾಪನಿಂಗ್. ಏನು ವಂಡರ್ಫುಲ್ ಆಗಿರುವಂಥದ್ದು ಕ್ರಿಯೇಟ್ ಆಗ್ತಾ ಇರೋ ಥರ ಇದೆ. ಬಟ್ ಆ ಕ್ರಿಯೇಷನ್ಗೆ ನೀವು ಮ್ಯಾಚ್ ಆಗಬೇಕಂದ್ರೆ ಇಟ್ ಫೀಲ್ಸ್ ಅ ಲಿಟಲ್ ಅನ್ಕಂಫರ್ಟಬಲ್. ಓಕೆ, ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಚೇಂಜಸ್ಸು, ಕ್ಯಾನ್ಸಲೇಷನ್ಸು ಅಥವಾ ಪೋಸ್ಟ್ಪೋನ್ಮೆಂಟ್ಸು ಅಥವಾ ಕಂಪ್ಲೀಟ್ಲಿ ಎಕ್ಸ್ಪೆಕ್ಟೇ ಮಾಡದೇ ಇರೋವಂಥ ಒಂದು ಸಿಚುವೇಶನ್ನು. ಓಕೆ, ಲೈಕ್ ದಿಸ್ ಈಸ್ ಅಮೇಝಿಂಗ್. ಗ್ರೂಪ್ ನಂಬರ್ 2, I am super thrilled. Door to value, like this is so crazy. ನಾನು ಆ್ಯಕ್ಚುಲಿ ನಿಮಗೆ ಏನು ಹೇಳಲಿಲ್ಲ ಅಂದ್ರೂ ನಾನು ಕಾರ್ಡ್ಸ್ ಬಗ್ಗೆ ಜಸ್ಟ್ ಪಾಸ್ ಮಾಡಿ 1 ಸೆಕೆಂಡು, ಯು ರೀಡ್ ದ ಕಾರ್ಡ್ಸ್. ಓಕೆ, ಯು ಬಿಕಮ್ ದ ಒರಕಲ್. ಇವಾಗ ಈ ಸಮಯದಲ್ಲಿ ಒರೆಕಲ್ ಅಂತ ಅಂದರೆ ಇದನ್ನೆಲ್ಲ ಒರೆಕಲ್ ಡೆಕ್ ಅಂತ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಒರೆಕಲ್ ಅಂತ ಅಂದರೆ ಯಾರು ಹೈಯರ್ ಪವರ್ಸಿಂದ ಅಥವಾ ಸ್ಪಿರಿಚುವಲ್ ವರ್ಲ್ಡಿಂದ ಮೆಸೇಜಸ್ನ ತರ್ತಾರೆ ಅವ್ರನ್ನ ಒರಕಲ್ ಅಂತ ಹೇಳ್ತಾರೆ. ಸೊ ನಿಮ್ಮ ಇಂಟ್ಯೂಷನ್ ಆಲ್ರೆಡಿ ಈಗ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಇಷ್ಟು ಸಲ ಹೇಳ್ತಾ ಇದ್ದಾರೆ. ಸೊ ಪಾಸ್ ಮಾಡಿಬಿಟ್ಟು ನೀವು ನಾನು ಏನು ಹೇಳ್ತೀನಿ ಅನ್ನೋದು ಬಿಟ್ಟು ಈ 3 ಕಾರ್ಡ್ ನೋಡಿದರೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಒಂದು ಕ್ಷಣ ನೀವೇ ಒರಕಲ್ ಆಗಿ ರೀಡ್ ಯೋರ್ ಕಾರ್ಡ್ಸ್. ಯಾಕೆಂದರೆ ಈ ಕಾರ್ಡ್ಸಲ್ಲಿ ನನಗೂ ಮೀರಿದ್ದಂಥ ಮೆಸೇಜಸ್ ಬರೋವಂಥ ಸಾಧ್ಯತೆಗಳಿದೆ ನೀವೇ ಓದಿದಾಗ. ಆಲ್ ರೈಟ್, ಸೊ ನೀವು ಪಾಸ್ ಮಾಡಿ ಓದಿ ನಿಮ್ಗೇನು ಅನ್ನಿಸ್ತಾ ಇದೆ ಈ ಕಾರ್ಡ್ಸು, ಜಸ್ಟ್ ಬಿ ವಿತ್ ದ ಕಾರ್ಡ್ಸ್ ಅಂಡ್ ಸಿ ಏನು ಹೇಳೋ ಪ್ರಯತ್ನ ಪಡ್ತಿದೆ ಅಂತ ಹೇಳಿ. ಸೊ ಇಲ್ಲಿ ಈ ಕಾರ್ಡಲ್ಲಿ ನೀವು ಈ ಡೈರೆಕ್ಷನ್ ಮಧ್ಯ ನಿಂತಿದ್ದೀರಾ. ಈ ಕಾರ್ಡಲ್ಲಿ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಲೈಕ್ ಸಮಥಿಂಗ್ ಹ್ಯಾಪನ್ಸ್. ಈ ಹೊಸತನನ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಅನ್ಕಂಫರ್ಟಬಲ್ ಇರ್ಬೋದು, ಅಥವಾ ದೇರ್ ಇಸ್ ಸಮಥಿಂಗ್ ಅನ್ಕಂಫರ್ಟಬಲ್ ಹ್ಯಾಪನ್ಸ್. ಬಟ್ ನಿಮ್ಮನ್ನ ಕರೆಕ್ಟ್ ಆಗಿರುವಂಥ ಡೋರ್ ಹತ್ರ ಯೂನಿವರ್ಸ್ ಲೀಡ್ ಮಾಡ್ತಾ ಇರೋದು. ಯಾಕೆಂದರೆ ಈ ಡೋರಲ್ಲಿ ನಿಮ್ಮ ವ್ಯಾಲ್ಯೂ ಇರೋದು, ಈ ಡೋರಲ್ಲಿ ನಿಮ್ಗೆ ಅಬಂಡೆನ್ಸ್ ಇರೋದು, ಈ ಡೋರ್ ಹಿಂದೆನೇ ಮಿರಕಲ್ಸ್ ಇರೋದು, ಮ್ಯಾಜಿಕ್ ಇರೋದು. ಬಟ್ ಇದು ಡೈರೆಕ್ಟಾಗಿ ಸಿಗ್ತಾ ಇಲ್ಲ ಈ ಡೋರು. ಓಕೆ, ದಟ್ ಈಸ್ ವಾಟ್ ಯು ಹ್ಯಾವ್ ಟು ಅಬ್ಸರ್ವ್. ಈ ಡೋರ್ ನಿಮಗೆ ಸಿಗಬೇಕಾದ್ರೆ ನೀವು ಈ ಪುಷ್ ಮಾಡಿದಾಗ ಸಡನ್ನಾಗಿ ವಿಂಡ್ ಫಾಲ್ ಆಫ್ ದುಡ್ಡು ಅಥವಾ ವ್ಯಾಲ್ಯೂ ಅಥವಾ ಮ್ಯಾಜಿಕ್ ನಿಮ್ಮ ಕಡೆ ಬರ್ತಾ ಇರೋದು ನೀವು ಎಷ್ಟೊಂದು ಡೋರ್ನ ಟ್ರೈ ಮಾಡಿದ ಮೇಲೆ. ದಟ್ ಈಸ್ ದ ಕೀ ಹಿಯರ್. ಒಂದು ಫೇಲ್ಯೂರ್ ಆಯಿತು ಅಥವಾ ಒಂದು ರಿಜೆಕ್ಷನ್ ಆಯಿತು ಅಥವಾ ಒಂದು ನಾವು ಅಂದ್ಕೊಂಡಂಗೆ ಆಗಲಿಲ್ಲ, ಒಂದು ಕ್ಯಾನ್ಸಲ್ ಆಯಿತು ಅಂತ ಹೇಳಿ ವಿ ಕ್ಯಾನ್ ನಾಟ್ ಸ್ಟಾಪ್. ಸೊ ದಿಸ್ ಡೋರ್, ಇಲ್ಲ 50 ಡೋರಲ್ಲಿ ಯಾವುದೋ ಒಂದು ಡೋರ್ ಇದು, ಬಟ್ ಅದಕ್ಕೆ ನಾವು ಎಲ್ಲ ಡೋರ್ನು ಪುಷ್ ಮಾಡಬೇಕಾಗತ್ತೆ, ನಾಕ್ ಮಾಡಬೇಕಾಗತ್ತೆ. ಆ ಫೇಲ್ಯೂರ್ಗೆ ಹೆದರ್ಕೊಳ್ದಿರಾ, ಸ್ವಲ್ಪ ಸೆಟ್ ಬ್ಯಾಕ್ಸಿಗೆ ಹೆದರ್ಕೊಳ್ದಿರಾ, ಡಿಟೋರ್ಗಳಿಗೆ ಹೆದರ್ಕೊಳ್ದಿರಾ, ನೋ ದ್ಯಾಟ್ ಯೂನಿವರ್ಸ್ ಇಸ್ ಡೈರೆಕ್ಟಿಂಗ್ ಯು ಕರೆಕ್ಟಾಗಿರೋ ಡೋರ್ ಹತ್ರ. ಸೊ ಐ ಆಮ್ ಗೋಯಿಂಗ್ ಟು ಫಾಲೋ ನನ್ನ ಇಂಟ್ಯೂಷನನ್ನು. ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಿದರೆ 50 ಡೋರನ್ನು ನೀವು ಕಿಕ್ ಮಾಡಬೇಕಾಗಿಲ್ಲ. ಮೇ ಬಿ ಒಂದು 10ನೇ ಡೋರಲ್ಲೇ ನಿಮಗೆ ಬೇಕಾಗಿರೋದು ಸಿಗ್ಬೋದು. ಹೋಪ್ಫುಲಿ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಯೂನಿವರ್ಸ್ ಇಸ್ ಗೈಡಿಂಗ್ ಯು, ಹೈಯರ್ ಪವರ್ಸ್ ಆರ್ ಗೈಡಿಂಗ್ ಯು ನೆಕ್ಸ್ಟ್ 7 to 10 days. ನೀವು ಎಲ್ಲಿ ತಲುಪಬೇಕು ಅಲ್ಲಿಗೆ, ಯಾವ ಡೆಸ್ಟಿನೇಷನ್ ಇದೆ ಅಲ್ಲಿಗೆ, ಎಷ್ಟು ಈಸಿಯಾಗಿ ತಲುಪಬೇಕು, ಅಥವಾ ಯಾವ ಒಂದು ಯಾವ ಡೈರೆಕ್ಷನಲ್ಲಿ ಕಡಿಮೆ ಪ್ರಾಬ್ಲಮ್ಸ್ ಇದೆ, ಯು ಡೋಂಟ್ ನೋ. ನಿಮ್ಮ ಪ್ರಕಾರ ನೀವು ಇಲ್ಲಿ ಕಾರ್ ಹತ್ತಿ ಅಥವಾ ಇಲ್ಲಿ ಕ್ಯಾಬ್ ಹತ್ತಿ ಅಲ್ಲಿಗೆ ಡೈರೆಕ್ಟಾಗಿ ಹೋದರೆ ಅಲ್ಲಿ ಬಿ ಸೇಫ್ ಅಂತ ನಾವು ಅಂದ್ಕೊಂಡಿರ್ಬೋದು. ಮೇ ಬಿ ನಾವು ಹೋಗ್ತಾ ಇರೋ ದಾರಿನಲ್ಲಿ ಪ್ರಾಬ್ಲಮ್ಸು ಅಥವಾ ಮೇ ಬಿ ದರ್ ಇಸ್ ಅನ್ ಆಕ್ಸಿಡೆಂಟ್. ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಮೇ ಬಿ ಕಾರ್ ಕೆಟ್ಟು ಹೋಯ್ತು. ಸೊ ಆ ಕಾರಿಂದ ಇಳಿದು ನಾವು ಮೇ ಬಿ ಮೆಟ್ರೋ ತೊಗೊಂಡ್ವಿ ಅಥವಾ ಇನ್ನೊಂದು ಗಾಡಿ ತೊಗೊಂಡ್ವಿ, ನಾವು ವಿ ಆರ್ ಸೇಫ್. ಬಟ್ ಆ ಕಾರ್ ಚೇಂಜ್ ಮಾಡಬೇಕಾದ್ರೆ, ಕ್ಯಾಬ್ ಚೇಂಜ್ ಮಾಡಬೇಕಾದ್ರೆ, ಮೆಟ್ರೋ ತೊಗೋಬೇಕಾದ್ರೆ ನಾವು ಒಂದು 1000 ಸಲ ಬೈಕೊಳ್ತಾ ಇರ್ತೀವಿ, ನಾನು ಇಷ್ಟೊತ್ತಿಗೆ ತಲುಪಿಡ್ಬೇಕಾಯ್ತು, ನಾನು ಇಷ್ಟೊತ್ತಿಗೆ ಅಲ್ಲಿ ಹೋಗಬೇಕಾಯ್ತು, ಬಟ್ ನಮ್ಮನ್ನು ಹೆಂಗೆ ಪ್ರೊಟೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ದಟ್ ಈಸ್ ದ ಸಿಚುವೇಶನ್. ನಿಮಗೆ ಗ್ರೂಪ್ ನಂಬರ್ 2 ನೀವು ಎಲ್ಲಿ ತಲುಪಬೇಕು ಸೇಫಾಗಿ, ಅಥವಾ ನಿಮ್ಮದು ಯಾವುದು, ನಿಮ್ಮ ಡೋರ್ ಯಾವುದು ಅಲ್ಲಿಗೆ ತಲುಪಿಸ್ತಾ ಇದ್ದಾರೆ. ಅದಕ್ಕೆ ಮುಂಚೆ ದೇರ್ ಕ್ಯಾನ್ ಬಿ ಚೇಂಜಸ್, ದೇರ್ ಕ್ಯಾನ್ ಬಿ detours, there can be something unpleasant ಅಥವಾ unnecessary rearrangements. ಬಟ್ ಈ ಕರೆಕ್ಟಾಗಿ ಎಲ್ಲಿ ಹೋಗಬೇಕು ಅಲ್ಲಿ ತಲುಪ್ತೀರಾ ಅಂತ ಹೇಳಿ ಹೇಳ್ತಾ ಇರೋದು. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ 2 kings.
ವೆರಿ ವೆರಿ ಇಂಟ್ರೆಸ್ಟಿಂಗ್. ವಿ ಹ್ಯಾವ್ ಕಿಂಗ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಪೆಂಟಕಲ್ಸ್. ಕಿಂಗ್ಸ್ ಬಂದು ದೇ ಆರ್ ದಿ ಹೈಯರ್ ಪವರ್ಸ್, ಹೈಯರ್ ಅಥಾರಿಟೀಸ್. ಮೇ ಬಿ ನಿಮ್ಮ ಮ್ಯಾನೇಜರ್ಸು ಅಥವಾ ನಿಮ್ಮ ಬಾಸ್ ಕರಿಯರ್ ವಿಚಾರದಲ್ಲಿದ್ದರೆ ದೇ ಮೇ ಆಫರ್ ಯು ಸಮಥಿಂಗ್, ಅಥವಾ ಅವ್ರು ನಿಮ್ಗೆ ಏನಾದರೂ ಸಜೆಷನ್ ಕೊಡ್ಬೋದು, ಅಥವಾ ಏನಾದರೂ ಹೇಳ್ಬೋದು ನಿಮಗೆ, ಅದು ಅನ್ಕಂಫರ್ಟಬಲ್ ಅಂತ ಅನಿಸ್ಬೋದು. ಯಾವುದಾದ್ರೂ ಪ್ರಾಜೆಕ್ಟ್ ನಾವು ಸ್ಟಾರ್ಟಿಂಗಲ್ಲೇ ಮಾತಾಡಿದ್ದು ಹೊಸ ಪ್ರಾಜೆಕ್ಟ್ ನಿಮಗೆ ಅಸೈನ್ ಮಾಡ್ಬೋದು. ನಿಮ್ಮ ಪ್ರಕಾರ ಅದು ನಿಮಗಲ್ಲ ಅಂತ ಅನ್ನಿಸ್ಬೋದು. ಆ್ಯಂಡ್ ಯು ಮೇ ಫೀಲ್ ಸ್ಯಾಡ್ ಆರ್ ಅನ್ಕಂಫರ್ಟಬಲ್. ಬಟ್ ಆ್ಯಕ್ಚುಲಿ ನಿಮಗೆ ಇಟ್ ಮೇ ಬಿ ಅ ಬ್ಲೆಸ್ಸಿಂಗ್, ಆ ಡಿಸ್ಗೈಸಲ್ಲಿರುವಂಥ ಬ್ಲೆಸ್ಸಿಂಗ್ ಇರ್ಬೋದು ಅದು. ದೇರ್ ಇಸ್ ಸಮಥಿಂಗ್ ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡ್. ಗ್ರೂಪ್ ನಂಬರ್ 2, ದೇರ್ ಇಸ್ ಸಮ್ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋನ್ ಎನರ್ಜಿ ವಿತ್ ದ ಪೇಜ್ ಆಫ್ ಪೆಂಟಿಕಲ್ಸ್. ಲುಕ್ ಅಟ್ ಆಲ್ ದ ಪೀಪಲ್ ಹಿಯರ್. ಸೊ ಎಷ್ಟೊಂದು ಜನದ ಇನ್ಫ್ಲೂಯೆನ್ಸ್ ಇರೋ ಥರ ಇದೆ ನೆಕ್ಸ್ಟ್ 7 to 10 days. ಎಷ್ಟೊಂದು ಜನದ ಇನ್ವಾಲ್ವ್ಮೆಂಟ್ ಇರೋ ಥರ ಇದೆ ನಿಮ್ಮ ಜೀವನದಲ್ಲಿ. ಒಬ್ರೊಬ್ರು ಒಂದೊಂದು ಹೇಳ್ಬೋದು. ಬಟ್ ನಿಮಗೆ ಏನು ಬೇಕು ಅಂತ ಹೇಳಿ ಯೂನಿವರ್ಸ್ನ, ನಿಮ್ಮ ಇಂಟ್ಯೂಷನನ್ನು ನಂಬೋದು ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ಅವ್ರ ಒಪಿನಿಯನ್ಗಳು ಕೊಡ್ಬೋದು, ಅವ್ರ ಐಡಿಯಾಸ್ ಹೇಳ್ಬೋದು, ಅವ್ರ ವಿಷನ್ಗಳನ್ನ ಹೇಳ್ಬೋದು, ಈ ಥರ ಮಾಡಬೇಕು ಅಂತ ಹೇಳ್ಬೋದು, ಅಥವಾ ಈ ಥರ ಇರಬೇಕು ಅಂತ ಹೇಳ್ಬೋದು. ಬಟ್ ವಾಟ್ ಈಸ್ ದ್ಯಾಟ್ ಯು ವಾಂಟ್? ನಿಮಗೇನು ಬೇಕು, ಅಥವಾ ನಿಮಗೆ ಯಾವ ರೀತಿ ಇರಬೇಕು, ನಿಮ್ಮ ಜೀವನ ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ. ಸೊ ಟ್ರಸ್ಟಿಂಗ್ ಯುವರ್ ಇಂಟ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ 7 to 10 days. ಹೈಯರ್ ಪವರ್ಸ್ ಅಂದರೆ ನಿಮ್ಮ ಫಾದರ್ ಫಿಗರ್, ಅಥವಾ ನಿಮ್ಮ ಮನೆಯಲ್ಲಿರುವಂಥ ಅಥಾರಿಟೇಟಿವ್ ಜನರು, ದೇ ಕ್ಯಾನ್ ಟೆಲ್ ಯು ಸಮ್ ಥಿಂಗ್ಸ್. ಓ ಮೈ ಗಾಡ್, ವಿ ಹ್ಯಾವ್ ಅನದರ್ ಕಿಂಗ್ ಆಫ್ ಸಾರ್ಟ್ಸ್. ನಿಮಗೆ ಬಂದಿರೋದು ಎಲ್ಲ ಕಾರ್ಡ್ಸೂ ಕೋರ್ಟ್ ಕಾರ್ಡ್ಸ್, ಎಲ್ಲ ಕಾರ್ಡ್ಸೂ ವ್ಯಕ್ತಿಗಳಿರೋವಂಥ ಕಾರ್ಡ್ಸ್. ಅಂದರೆ ಇವ್ರನ್ನ ಆ್ಯಕ್ಚುಲ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಆ್ಯಕ್ಚುಲ್ ನಮ್ಮ ಲೈಫಲ್ಲಿರೋಂಥ ವ್ಯಕ್ತಿಗಳು ಅಂತ ಕೂಡ ಅಂತ ಅಂದ್ಕೊಳ್ಬೋದು. ಅಥವಾ ನಾವು ಎನರ್ಜಿಗೆ ಹೋದ್ರೂ ದೀಸ್ ಆರ್ ಆಲ್ ಹೈಯರ್ ಬೀಯಿಂಗ್ಸ್, ಹೈಯರ್ ಪವರ್ಸ್. ಎರಡನೇ ಲೇಯರ್ ಮೆಸೇಜ್ ಬರ್ತಾ ಇರೋದು, ಒಂದು ಬಂದು ನಮ್ಮ ಫ್ಯಾಮಿಲಿ ಇನ್ಫ್ಲೂಯೆನ್ಸು, ನಮ್ಮ ಕೆಲಸದ ಇನ್ಫ್ಲೂಯೆನ್ಸು ನಮ್ಮ ಮೇಲೆ ಆಗ್ತಾ ಇರೋದು, ನಮ್ಮ ಸರೌಂಡಿಂಗಿಂದ ಆಗ್ತಾ ಇರೋವಂಥ ಇನ್ಫ್ಲೂಯೆನ್ಸು ನಮ್ಮ ಜೀವನದ ಮೇಲೆ ಈ ಸಮಯದಲ್ಲಿ. ಎರಡನೇ ಲೇಯರ್ ಬಂದು ನಮ್ಮ ಗೈಡ್ಸು, ನಮ್ಮನ್ನು ಗೈಡ್ ಮಾಡ್ತಾ ಇರೋದು, ನಮ್ಮ ಹೈಯರ್ ಪವರ್ಸು, ನಮ್ಮ ಇಂಟ್ಯೂಷನು, ಇಡೀ ಯೂನಿವರ್ಸ್ ಬಂದು ನಮ್ಮನ್ನು ಗೈಡ್ ಮಾಡ್ತಾ ಇರೋದು. ಎಲ್ಲರೂ ಎಲ್ಲ ಎನರ್ಜಿನೂ ನಮ್ಮನ್ನು ಆ್ಯಕ್ಚುಲಿ ನಮ್ಮ ಪ್ರೋಗ್ರೆಸ್ ಕಡೆಗೆ ಡೈರೆಕ್ಟ್ ಮಾಡ್ತಾ ಇರೋದು. ನೀವು ಮಾಡಬೇಕಾಗಿರೋದು ನಿಮ್ಮ ಇಂಟ್ಯೂಷನನ್ನು ನಂಬೋದು, ನಿಮ್ಮನ್ನು ನಂಬೋದು, ನಿಮಗೆ ಏನು ಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಯಾಕೆಂದರೆ ಇದೆಲ್ಲ ಅಥಾರಿಟಿನಲ್ಲಿರೋವಂಥ ವ್ಯಕ್ತಿಗಳು, ಎಲ್ಲರಿಗೂ ಅವ್ರು ತಿಳಿದಿರೋದನ್ನು ಅವರು ಹೇಳ್ತಾ ಇದ್ದಾರೆ. ಕರೆಕ್ಟು, ಎವ್ರಿಥಿಂಗ್ ಇಸ್ ಫಂಟಾಸ್ಟಿಕ್, ಬಟ್ ವಾಟ್ ಈಸ್ ದಟ್ ಯು ವಾಂಟ್? ನೀವು ಈ ಕಾರ್ಡನ್ನು ನೀವಂತ ಕನ್ಸಿಡರ್ ಮಾಡಿದರೆ ಯು ಆರ್ ಥಿಂಕಿಂಗ್ ಏನು ಬೇಕು ಅಂಥೇಳಿ. ಸೊ ಹೊರಗಡೆ ಇನ್ಫ್ಲೂಯೆನ್ಸು ತುಂಬ ಇದೆ ಗ್ರೂಪ್ ನಂಬರ್ 2. ಸೊ ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕು. ತುಂಬ ವಾಯ್ಸಸ್, ತುಂಬ ನಾಯ್ಸಸ್, ಹೊರಗಡೆ ಇನ್ಫ್ಲುಯೆನ್ಸಸ್ಸು, ಬಾಸಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಬಟ್ ಇದೆಲ್ಲ ಸ್ವಲ್ಪ ಹೈಯರ್ ಅಪ್ಸಲ್ಲಿರೋವಂಥ ಎನರ್ಜೀಸು. ಈ 3 ಕಾರ್ಡೂ ಟ್ಯಾರೋನಲ್ಲಿರೋದು 4 ಕಿಂಗು, ಅದರಲ್ಲಿ 3 ಕಿಂಗ್ಸೂ ನಿಮಗೆ ಬಂದಿರೋದು. ಸೊ ಐ ಡೋಂಟ್ ನೋ ಇದು ಯಾವ ರೀತಿ ಟ್ರಾನ್ಸ್ಪೈರ್ ಆಗುತ್ತೆ ನೆಕ್ಸ್ಟ್ 7 to 10 ಡೇಸಲ್ಲಿ ಅಂಥೇಳಿ. ನಿಮ್ಮ ಜೀವನದಲ್ಲಿ ಈ ಅಥಾರಿಟಿ ಪೊಸಿಷನಲ್ಲಿರುವಂಥ ವ್ಯಕ್ತಿಗಳು ಮೇ ಬಿ ನಿಮಗೆ ಅಡ್ವೈಸ್ ಮಾಡ್ಬೋದು, ಅಥವಾ ಗೈಡೆನ್ಸ್ ಕೊಡ್ಬೋದು, ಅಥವಾ ಸಪೋರ್ಟ್ ಮಾಡ್ಬೋದು, ಅಥವಾ ನಿಮ್ಮ ಅಗೇನ್ಸ್ಟ್ ಹೋಗ್ಬೋದು, ಅಥವಾ ನೀವು ಅಂದ್ಕೊಳ್ತಾ ಇರೋದು ನಿಮ್ಮ ಕೈಲಿ, ಅಥವಾ ದೆ ಮೇ ನಾಟ್ ಅಪ್ರೂವ್, ನಿಮ್ಮನ್ನು ಅಪ್ರೂವ್ ಮಾಡದೇ ಇರ್ಬೋದು. ಇದು ಯಾವ ರೀತಿ ಟ್ರಾನ್ಸ್ಪೈರ್ ಆಗುತ್ತೆ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಬಟ್ ತುಂಬ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ಸು ಇದೆ, ಮತ್ತು ಅಟ್ ದ ಸೇಮ್ ಟೈಮ್ ಡಿವೈನ್ ಗೈಡೆನ್ಸು ಕೂಡ ಇದೆ ನಿಮಗೆ ನೆಕ್ಸ್ಟ್ 7 to 10 days. ಸೊ ಹೆಂಗೆ ಈ ಒಂದು ಅಡ್ವೈಸನ್ನು ನೀವು ತಗೊಳ್ತೀರಾ ಬಿಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಎಲ್ಲ ಅಡ್ವೈಸಸ್ಸೂ ಬೆಸ್ಟ್ ಅಡ್ವೈಸ್ ಅಲ್ಲ. ಅವ್ರ ಅಥಾರಿಟಿ ಪೊಸಿಷನಲ್ಲಿದ್ದಾರೆ ಅಂತ ಅಂದಿದ್ದ ಮಾತ್ರಕ್ಕೆ ನಿಮಗೆ ಪರ್ಸ್ನಲಾಗಿ ಏನಾಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ಅಷ್ಟೇ ಅವ್ರು ನಿಮಗೆ ಹೇಳೋಕ್ಕಾಗೋದು. ನಿಮ್ಮ ಎಕ್ಸ್ಪೀರಿಯನ್ಸಸ್ ಬೇರೆ, ಅವ್ರ ಎಕ್ಸ್ಪೀರಿಯನ್ಸಸ್ ಬೇರೆ. ಸೊ ಯಾವುದನ್ನು ತೊಗೊಳ್ಬೇಕು, ಯಾವುದನ್ನು ಬಿಡಬೇಕು. ಸೊ ಬಿ ವೆರಿ ವೆರಿ ಮೈಂಡ್ಫುಲ್. ಯಾಕೆಂದರೆ ತುಂಬ ಐಡಿಯಾಸ್, ಒಪಿನಿಯನ್, ಸಜೆಷನ್ಸ್ ಬರ್ಬೋದು ಹೊರಗಡೆಯಿಂದ. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಅದಕ್ಕೆ ಹೇಳ್ತಾ ಇರೋದು, ಎಲ್ಲ ನಾಯ್ಸನ್ನು ಕೇಳಿ, ಬಟ್ ಯಾವುದನ್ನು ತೊಗೊಳ್ಬೇಕನ್ನೋದನ್ನು ನಿಮ್ಮ ಇಂಟ್ಯೂಷನ್ಗೆ ಬಿಡಿ. ನಿಮಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ಆ್ಯಂಡ್ ದೆನ್ ಮೂವ್ ಫಾರ್ವರ್ಡ್. ಐ ಆ್ಯಕ್ಚುಲಿ ವಾಂಟ್ ಟು ಪುಲ್ ಮೋರ್ ಕಾರ್ಡ್ಸ್. ನಿಮಗೆ ಇಷ್ಟೊಂದು ಕೋರ್ಟ್ ಕಾರ್ಡ್ಸ್ ಬಂದಿರೋದ್ರಿಂದ ವಾಟ್ ಈಸ್ ಆ್ಯಕ್ಚುಲಿ ಹ್ಯಾಪನಿಂಗ್ ಈ ಕೋರ್ಟ್ಸ್ ಕಾರ್ಡಲ್ಲಿ ಅಂತ ಹೇಳಿ ಐ ವಾಂಟ್ ಟು ಪುಲ್ ಸಮ್ ಮೋರ್ ಕಾರ್ಡ್ಸ್.
ವೆರಿ ವೆರಿ ಇಂಟ್ರೆಸ್ಟಿಂಗ್. ದೇರ್ ಇಸ್ ಅ ಲಿಟಲ್ ಬಿಟ್ ಆಫ್ ಡಿಸಪಾಯಿಂಟ್ಮೆಂಟ್. ಅಂದರೆ ಅವ್ರೇನಾದರೂ ಹೇಳಿ ಜನರು, ಹೊರಗಡೆ ಜನರು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಹೇಳಿ ನಿಮಗೆ ಬೇಜಾರಾಗ್ಬೋದು, ಅಥವಾ ದೆರ್ ಇಸ್ ಸಮಥಿಂಗ್ ದ್ಯಾಟ್ ಯು ಮೇ ಫೀಲ್ ಅ ಲಿಟಲ್ ಡಿಸಪಾಯಿಂಟೆಡ್ ಅವ್ರು ಹೇಳಿರೋದ್ರ ಬಗ್ಗೆ, ಅಥವಾ ಅವ್ರ ಸಜೆಷನ್ ಬಗ್ಗೆ, ಅಥವಾ ಅವ್ರು ಟ್ರಿಗರ್ ಮಾಡ್ಬೋದು, ಇಲ್ಲ ನಿಮ್ಮ ಕೈಲಿ ಇದಾಗಲ್ಲ, ಅಥವಾ ಯಾಕೆ ಇದನ್ನು ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದರೂ ಡಿಸಿಷನ್ ಮಾಡಿ ಅದರ ಅಗೇನ್ಸ್ಟ್ ಆ ಡಿಸಿಷನ್ ಒಪ್ಕೊಳ್ದೇ ಇರ್ಬೋದು. ಆ್ಯಂಡ್ ದೆರ್ ಇಸ್ ಅಗೇನ್ ಲೈಕ್ 4 of Pentacles. ಯಾರು ಏನೇ ಹೇಳಿದ್ರು ಅದನ್ನು ಮನಸ್ಸಿಗೆ ತೊಗೊಂಡು ಅದನ್ನು ಪರ್ಸ್ನಲಾಗಿ ತೊಗೊಳ್ಬೇಡಿ. ಗ್ರೂಪ್ ನಂಬರ್ 2, ದಟ್ ಈಸ್ ದ ಬಿಗ್ ಅಡ್ವೈಸ್ ನಿಮಗೆ ಇಷ್ಟೊಂದು ಕೋರ್ಟ್ ಕಾರ್ಡ್ಸ್ಗಳ ಮಧ್ಯ. ಯಾಕೆಂದರೆ ಈ ಕೋರ್ಟ್ ಕಾರ್ಡ್ಸ್ಗಳಿಂದ ನಿಮ್ಗೆ ಆಗ್ತಾ ಇರೋ ಇನ್ಫ್ಲೂಯೆನ್ಸ್ ಏನು ಅಂತ ಹೇಳಿ ಈ 2 ಕಾರ್ಡ್ನ ಪುಲ್ ಮಾಡಿದ್ದು. ಮೊದಲನೇದು ಅವ್ರು ಹೇಳ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಬೇಜಾರಾಗ್ಬೋದು, ಡಿಸಪಾಯಿಂಟ್ ಆಗ್ಬೋದು, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ಬೋದು. ಐ ಆಮ್ ಸೋ ಸಾರಿ. ಮತ್ತು ಅದನ್ನು ತುಂಬ ಪರ್ಸ್ನಲಾಗಿ ತೊಗೊಂಡು ಅದ್ರ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡುವಂಥ ಒಂದು ಸಿಚುವೇಶನ್ಸ್ ಬರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯಾರು ಏನೇ ಹೇಳೋದನ್ನು ಪರ್ಸ್ನಲಾಗಿ ತೊಗೊಳ್ಬೇಡಿ. ನಿಮಗೇನು ಇಷ್ಟ ಅಥವಾ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ದಿಸ್ ಈಸ್ ಯು. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದೆ, ಜಸ್ಟ್ ಟ್ರಸ್ಟ್ ದ್ಯಾಟ್, ಬಿಲೀವ್ ದ್ಯಾಟ್. ಯಾಕೆಂದರೆ ದೆರ್ ಇಸ್ ಅ ಲಾಟ್ ಆಫ್ ಇನ್ಪುಟ್, ನಿಮಗೆ ಇನ್ಫಾರ್ಮೇಷನ್ ಬರ್ತಾ ಇರೋದು ಯೂನಿವರ್ಸಿಂದ. ಟ್ರಸ್ಟ್ ಯುವರ್ ಇಂಟ್ಯೂಷನ್, ಇಟ್ ಈಸ್ ಆಲ್ ಓಕೆ, ಆಲ್ ರೈಟ್, ಎವ್ರಿಥಿಂಗ್ ಈಸ್ ಗೋನ್ ಟು ಬಿ ಫೈನ್. ನೀವು ಸ್ವಲ್ಪ ಧೈರ್ಯವಾಗಿರೋದು ಆ್ಯಂಡ್ ಸ್ವಲ್ಪ ಬೋಲ್ಡ್ ಆಗಿರೋದು, ನಿಮ್ಮ ನಿಜಾನ ನೀವು ಅಳಕದಿರ ಧೈರ್ಯವಾಗಿ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಏನಾದರೂ ಮಾಡಬೇಕಂತ ಇಷ್ಟ ಇದ್ದು ನೀವು ಅದನ್ನು ಮಾಡೋಕ್ಕೆ ಹೋಗಿ ಅದಕ್ಕೆ ಪರ್ಮಿಷನ್ ಕೊಡ್ದಿರ ನಿಮ್ಮ ಮನೆಯಲ್ಲಿ, ಸೊ ಅದನ್ನು ಫೈಟ್ ಮಾಡಿ ಗೆಲ್ಲೋದಲ್ಲ, ಅದನ್ನು ಪೇಷನ್ಸ್ ಆಗಿ ಅವ್ರಿಗೆ ಅರ್ಥ ಮಾಡಿಸೋವಂಥದ್ದು. ಸೊ ದೆರ್ ಇಸ್ ಸಮಥಿಂಗ್, ಬೇರೆಯವ್ರ ಜೊತೆ ಕಾನ್ವರ್ಸೇಷನ್ ಸ್ವಲ್ಪ ಟ್ರಿಗರ್ ಮಾಡೋದಕ್ಕೆ ಚಾನ್ಸಸ್ ಇದೆ, ಎಸ್ಪೆಷಲಿ ದೊಡ್ಡವ್ರ ಜೊತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮೈಂಡ್ಫುಲ್ ಆಗಿರಿ. ಎಲ್ಲನೂ ಒಂದೇ ಸಮಯಕ್ಕೆ ಅರ್ಥ ಆಗಬೇಕಂತಿಲ್ಲ ಅವ್ರಿಗೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಬ್ಲ್ಯಾಕ್ ರ್ಯಾಬಿಟ್. ನೀವು ಮಾಡೋಂಥ ನಿರ್ಧಾರ ಆ್ಯಕ್ಚುಲಿ ನಿಮ್ಮ ಫೈನಾನ್ಷಿಯಲಿ ಇಟ್ ಮೇ ಚೇಂಜ್ ಯುವರ್ ಲೈಫ್. ಈ 7-10 ಡೇಸಲ್ಲೇ ಇದಾಗುತ್ತೆ ಅಂತಲ್ಲ, ಬಟ್ ಓವರಾಲ್ ಆಗಿ ನಿಮಗೆ ರೀಸೆಂಟಾಗಿ ನಿಮಗಿರುವಂಥ ಎನರ್ಜಿ ಇದು. ಟೆಲ್ ದ ಟ್ರುತ್. ಸೊ ಮನಸ್ಸು ಬಿಚ್ಚಿ ಮಾತಾಡೋದು, ಓಪನ್ ಆಗಿ ಮಾತಾಡೋದು ತುಂಬ 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 ಉಪಯೋಗ ಆಗುತ್ತೆ. ಏಕೆಂದರೆ ಅವ್ರು ಅರ್ಥ ಮಾಡ್ಕೊಳ್ಳಿ, ಅವ್ರು ಅರ್ಥ ಮಾಡ್ಕೋಬೇಕಿತ್ತು ನನ್ನನ್ನು, ನನಗೆ ಯಾರು ಪ್ರೋತ್ಸಾಹ ಮಾಡಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ, ಕ್ಯಾನ್ ವಿ ಸಿಟ್ ವಿತ್ ದೆಮ್ ಕಂಪ್ಯಾಷನೇಟ್ ಆಗಿ, ಇಲ್ಲ ನನಗೆ ಇದು ಇಷ್ಟ, ನನಗಿದು ಯಾತಕ್ಕಾಗಿ ಇಷ್ಟ, ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದರೂ ಮಾಡ್ಬೋದು. ಸೊ ಈ ರೀತಿ ಕ್ಯಾನ್ ಯು ಬಿ ಡಿಪ್ಲೊಮ್ಯಾಟಿಕಲಿ ಸ್ಪೀಕಿಂಗ್, ನಿಮ್ಮ ನಿಜಾನ, ನಿಮ್ಮ ಟ್ರುತನ್ನ, ನಿಮ್ಮ ಐಡಿಯಾಸ್ನ, ನಿಮ್ಮ ಪ್ಲ್ಯಾನನ್ನು ಫೈಟ್ ಮಾಡ್ದಿರಾ, ಆರ್ಗ್ಯೂ ಮಾಡ್ದಿರಾ, ಸಿಂಪಲ್ ಆಗಿ, ಸಿಂಪ್ಲಿಸ್ಟಿಕ್ ಆಗಿ ನಿಮ್ಮ ಮನಸ್ಸು ಬಿಚ್ಚಿ ಮಾತಾಡೋದು ವಿಲ್ ಸಾಲ್ವ್ ಅ ಲಾಟ್ ಆಫ್ ಪ್ರಾಬ್ಲಮ್. ಓಕೆ, ಸೊ this is going to be like 40-50 minutes reading. Group number 2 already 20 minutes ಆಯಿತು. ಓಕೆ, ಸೊ ಅದೆಲ್ಲ ಮೇನ್ ಎನರ್ಜಿ. ನಿಮಗೆ ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗಿರೋದು. ಜಸ್ಟ್ ಬಿ ಓಪನ್, ನಿಮ್ಮ ಮನಸ್ಸಲ್ಲಿರೋದನ್ನು ಓಪನ್ ಆಗಿ ಮಾತಾಡಿ, ಇಫ್ ಥಿಂಗ್ಸ್ ವಿಲ್ ಬಿ ಫೈನ್. ಡೆಫಿನೆಟ್ಲಿ ಹೊರಗಡೆ ಇನ್ಫ್ಲುಯೆನ್ಸಸ್ ಇದೆ, ಡಿವೈನ್ ಗೈಡೆನ್ಸ್ ಇದೆ, ಡಿವೈನ್ ಇನ್ಸ್ಪಿರೇಷನ್ ಇದೆ, ಸಿಕ್ಕಾಪಡೆ ಸಪೋರ್ಟ್ ಇದೆ ಫ್ರಮ್ ದ ಸ್ಪಿರಿಚುವಲ್ ವರ್ಲ್ಡ್ ಈ ಸಮಯದಲ್ಲಿ. ಆ್ಯಂಡ್ ದೇರ್ ಕ್ಯಾನ್ ಬಿ ಸಮ್ ಸೆಟ್ ಬ್ಯಾಕ್ಸ್ ಆರ್ ಅ ಲಿಟಲ್ ಬಿಟ್ ಆಫ್ ನೀವು ಅಂದ್ಕೊಂಡಂಗೆ ಆಗದೆ ಇರೋ ಥರ ಇರೋ ಚಾನ್ಸಸ್ ಇದೆ, ಅಥವಾ ಟೋಟಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟಾಗಿ ಆಗೋ ಚಾನ್ಸಸ್ ಇದೆ. ಜಸ್ಟ್ ಬಿಲೀವ್ ದ್ಯಾಟ್ ಯು ಆರ್ ಗೈಡೆಡ್, ಯು ಆರ್ ಸಪೋರ್ಟೆಡ್. ನಿಮ್ಮನ್ನು ಎಲ್ಲಿ ತಲುಪಿಸ್ಬೇಕು, ಯೂನಿವರ್ಸ್ ಇಸ್ ಟೇಕಿಂಗ್ ಕೇರ್. ನೀವು ಓಪನ್ ಆಗಿರಿ, ನಿಮ್ಮ ಹಾರ್ಟ್ನ ಓಪನ್ ಆಗಿ ಇಟ್ಕೊಳ್ಳಿ. ಆದಷ್ಟು ಹೊರಗಡೆ ಜನರ ಹತ್ರ ಡಿಪ್ಲೊಮ್ಯಾಟಿಕ್ ಆಗಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಆರ್ಗ್ಯುಮೆಂಟಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಆಲ್ ರೈಟ್, ವಾಟ್ ಎವರ್ ಪ್ರಾಬ್ಲಮ್ ಅಥವಾ ವಾಟ್ ಎವರ್ ಸಿಚುವೇಶನ್ ಅಥವಾ ವಾಟ್ ಎವರ್ ಡಿಸಿಷನ್, ಡಿಪ್ಲೊಮ್ಯಾಟಿಕ್ ಅಪ್ರೋಚ್, ಓಪನ್ ಹಾರ್ಟ್ ಆ್ಯಂಡ್
ಕ್ಲಿಯರ್ ಕಾನ್ವರ್ಸೇಷನ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಸೊ ಅದು ನಿಮ್ಮ ನೆಕ್ಸ್ಟ್ 7 to 10 days ಎನರ್ಜಿ ಪ್ರೆಡಿಕ್ಷನ್ಸ್. ಗ್ರೂಪ್ ನಂಬರ್ 2, ದಿಸ್ ಇಸ್ ಅ ಲಾಂಗ್ ಪ್ರೆಡಿಕ್ಷನ್. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಇದ್ದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಐ ಆಮ್ ಓಕೆ ವಿತ್ ಆಲ್ ದ ಸಪೋರ್ಟ್ ಅಂತೇಳಿ, ಐ ಟ್ರಸ್ಟ್ ಮೈ ಇಂಟ್ಯೂಷನ್ ಅಂತ ಹೇಳಿ. ದಿಸ್ ಇಸ್ ಅ ಫಂಟಾಸ್ಟಿಕ್ ರೀಡಿಂಗ್ ಆ್ಯಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಆಲ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಿ, ಆ್ಯಂಡ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.